ಮುಂದೆ ಏನಾಗುತ್ತೋ, ನಾನು ಎಕ್ಸಾಮಲ್ಲಿ ಪಾಸ್ ಆಗ್ತೀನೋ ಇಲ್ವೋ, ನಂಗೆ ಜಾಬ್ ಸಿಕ್ಕುತ್ತೋ ಇಲ್ವೋ, ಆಮೇಲೆ ನನ್ನ ಬಿಸ್ನೆಸ್ ಹೇಗೆ ನಡೆಯುತ್ತೆ, ಓಕೆ, ಈ ಕೊರೋನಾ ಯಾವಾಗ ಸರಿ ಆಗುತ್ತೆ. ಸೊ ವಿ ಆರ್ ಆಂಕ್ಷಿಯಸ್ ಅಬೌಟ್ ಸಮ್ ಪರ್ಟಿಕ್ಯುಲರ್ ಸಿಚುವೇಶನ್ ಅಂತ ಥಿಂಕ್, ಅದು ನಾವು ಆಂಗ್ಸೈಟಿ ಹೇಳ್ತೀವಿ. ಪರ್ಟಿಕ್ಯುಲರ್ ಸಿಚುವೇಶನ್ ಇಟ್ ಇಸ್ ಜನರಲೈಸ್ಡ್, ಆಂಗ್ಸೈಟಿ ಜನರಲೈಸ್ ಆಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ವಸ್ತುಗಳಿಗೆ ಅಥವಾ ಪರ್ಟಿಕ್ಯುಲರ್ ಸಿಚುವೇಶನ್ಗಳಿಗೆ, ಪರ್ಟಿಕ್ಯುಲರ್ ಜಾಗಗಳಿಗೆ ಮಾತ್ರ ಅದು ಸೀಮಿತವಾಗಿದ್ರೆ ಅದನ್ನ ಫೋಬಿಯಾ ಅಂತ ಹೇಳ್ತಾರೆ. ಈ ಕೆಲವರಿಗೆ ತುಂಬಾ ಹೈಟ್ ಹೋದ್ರೆ ಭಯ ಆಗತ್ತೆ, ನೀರ್ ಕಂಡ್ರೆ ಭಯ ಆಗತ್ತೆ, ಪ್ರಾಣಿ ಕಂಡ್ರೆ ಭಯ ಆಗತ್ತೆ, ಈ ಕೆಲವು ಹೆಣ್ಮಕ್ಳಿಗೆ ಕಾಕ್ರೋಚ್ ಕಂಡ್ರೆ ಭಯ ಆಗುತ್ತೆ, ಅಥವಾ ತುಂಬಾ ಡಾರ್ಕ್ ಕತ್ಲೆಯಲ್ಲಿ ನಿಂತ್ಕೊಳ್ಳಿಕ್ಕೆ ಭಯ ಆಗುತ್ತೆ. ಸೊ ಅದನ್ನ ನಾವು ಫೋಬಿಯಾ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಭಯ ಆಗ್ಲಿ ಆಂಗ್ಸೈಟಿ ಆಗ್ಲಿ, ಇದು ನಮ್ಮ ಒಳಗಡೆ ಆಂತರಿಕವಾದ ಒಂದು ಭಾವನೆಗಳು, ಆಂತರಿಕವಾದ ಒಂದು ರಿಯಾಕ್ಷನ್ಗಳು. ಇದಕ್ಕೆ ಯಾವ ತರದ ಬಾಹ್ಯ ವ್ಯತ್ಯಾಸದಿಂದ ತುಂಬಾ ಬದಲಾವಣೆಗಳು ಆಗೋದಿಲ್ಲ. ಸೊ ಇದ್ರಲ್ಲಿ ನಾವೇನಂದ್ರೆ ನಮ್ಮ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗುತ್ತೆ. ಸೊ ಯಾವುದೇ ಸ್ಟ್ರೆಸ್ ಆಗ್ಲಿ, ಆಂಗ್ಸೈಟಿ ಆಗ್ಲಿ, ಫಿಯರ್ ಆಗ್ಲಿ, ಫೋಬಿಯಾ ಆಗ್ಲಿ, ಅದರಲ್ಲಿ ಮುಖ್ಯವಾಗಿ 2 ರೀಸನ್ಸ್ ಇದೆ. ಒಂದು ಸಿಚುವೇಶನ್, ಇನ್ನೊಂದು ನಮ್ಮ ರಿಯಾಕ್ಷನ್. ಸೊ ಎಷ್ಟೋ ಹೆಚ್ಚಿನ ಕಾಲದಲ್ಲಿ ಏನಾಗುತ್ತೆ, ಸಿಚುವೇಶನ್ ಮೇ ನಾಟ್ ಬಿ ಚೇಂಜ್, ನಮ್ಗೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದು. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಇಸ್ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಒಂದು ಪ್ಯಾಂಡಮಿಕ್, ಕೋವಿಡ್ ಪ್ಯಾಂಡಮಿಕ್ ಇದೆಯಲ್ಲ, ಇಟ್ಸ್ ಅ ಸಿಚುವೇಶನ್. ಓಕೆ, ಸೊ ಖಂಡಿತ ಈ ಒಂದು ಸಿಚುವೇಶನ್ ನಾವು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಇಟ್ ಈಸ್ ಬಿಯಾಂಡ್ ಅವರ್ ಪರ್ಸೆಪ್ಷನ್. ಬಟ್ ನಮ್ಮ ರಿಯಾಕ್ಷನ್ ಗಳನ್ನ, ನಮ್ಮ ಒಂದು ರಿಸೋರ್ಸ್ ಗಳನ್ನ ನಾವು ಖಂಡಿತ ನಾವು ಬದಲಾವಣೆ ಮಾಡ್ಕೋಬಹುದು. ಸೊ ಯಾವುದೇ ತರದ ಫಿಯರ್ ಆಗ್ಲಿ, ಆಂಗ್ಸೈಟಿ ಆಗ್ಲಿ ಅಥವಾ ಫೋಬಿಯಾ ಆಗ್ಲಿ, ದ ಸಿಚುವೇಶನ್ ಇಸ್ ನಾಟ್ ದ ಪ್ರಾಬ್ಲಮ್. ಆ ಸಿಚುವೇಶನ್ ನಾವು ಯಾವ ರೀತಿ ಸ್ಪಂದಿಸ್ತೀವಿ ಅಥವಾ ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿ ರೆಸ್ಪಾಂಡ್ ಮಾಡ್ತೀವಿ, ಅದು ಮುಖ್ಯ ಆಗುತ್ತೆ. ಹಾಗಾಗಿ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಅಂಡ್ ಇಂಪ್ರೂವ್ ಅವರ್ ರೆಸ್ಪಾನ್ಸ್. ನಮ್ಮ ರೆಸ್ಪಾನ್ಸ್ ನಾವು ನಮ್ಮ ಹತೋಟಿಲಿ ಇಟ್ಕೊಂಡ್ರೆ ಹೆಚ್ಚಿನ ತರದ ಫೋಬಿಕ್ ಡಿಸಾರ್ಡರ್ಸ್, ಪ್ಯಾನಿಕ್ ಡಿಸಾರ್ಡರ್ಸ್ ಎಕ್ಸೆಟ್ರಾ ಕಮ್ಮಿ ಆಗುತ್ತೆ. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಇತ್ತು ಅಬೌಟ್ ಆಂಗ್ಸೈಟಿ ನ್ಯೂರೋಸಿಸ್. ಆಂಗ್ಸೈಟಿ ಇಸ್ ವೆರಿ ಕಾಮನ್. ನಮ್ಮ ಪ್ರಾಕ್ಟೀಸ್ ಅಲ್ಲಿ ತುಂಬಾ ಜನಕ್ಕೆ ಉದ್ವೇಗ, ಆತಂಕ ಅಥವಾ ಚಿತ್ತೋದ್ವೇಗ ಅಂತ ಏನು ನಾವು ಆಯುರ್ವೇದದಲ್ಲಿ ಹೇಳ್ತೀವಿ, ಹೆಚ್ಚಿನ ಜನಗಳಲ್ಲಿ ಇಟ್ಸ್ ಒನ್ ಆಫ್ ದ ಕಾಮನ್ ಸಿಂಪ್ಟಮ್ಸ್. ಸೊ ಮೇನ್ ಆಗಿ ನಾವು ಪ್ರಾಕ್ಟೀಸ್ ಅಲ್ಲಿ ನೋಡಬೇಕಾದ್ರೆ 2 ತರದ ಡಿಸೀಸ್ಗಳು, ಮೂಡ್ ಡಿಸಾರ್ಡರ್ಸ್ ತುಂಬಾ ಕಾಮನ್ ಇರುತ್ತೆ. ಒಂದು ಆಂಗ್ಸೈಟಿ, ಇನ್ನೊಂದು ಡಿಪ್ರೆಷನ್. ಒಂದು ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಆಂಗ್ಸೈಟಿ, ದ ಪರ್ಸನ್ ಈಸ್ ವರಿಡ್ ಅಬೌಟ್ ದ ಫ್ಯೂಚರ್, ಫ್ಯೂಚರ್ ಬಗ್ಗೆ ತುಂಬಾ ಜಾಸ್ತಿ ಆತಂಕ ಇರುತ್ತೆ. ಡಿಪ್ರೆಷನ್ ಅಲ್ಲಿ ದ ಪೇಷಂಟ್ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ದ ಪಾಸ್ಟ್, ನಮ್ಮ ಪಾಸ್ಟ್ ಲೈಫ್ ಬಗ್ಗೆ ಯಾವಾಗಲೂ ಮೆಲ್ಕ್ ಹಾಕುವಂತ ಕಾಯಿಲೆ ಡಿಪ್ರೆಷನ್. ನಮ್ಮ ಫ್ಯೂಚರ್ ಬಗ್ಗೆ ಇರುವಂತ ಆತಂಕ ಈಸ್ ಆಂಗ್ಸೈಟಿ. ಸೊ ಏನಾಗುತ್ತೆ, ವಿ ಆರ್ ಆಲ್ವೇಸ್ ವರಿಡ್ ಅಬೌಟ್ ದ ಫ್ಯೂಚರ್ ಆರ್ ಥಿಂಕಿಂಗ್ ಅಬೌಟ್ ದ ಪಾಸ್ಟ್ ಅಂಡ್ ವಿ ಆರ್ ಲೂಸಿಂಗ್ ಅವರ್ ಪ್ರೆಸೆಂಟ್. So if we can anticipate the future and take the experience of the past, ಎರಡನ್ನು ನಾವು ಸಮಾಗಮ ಮಾಡಿಕೊಂಡಾಗ ಹೆಚ್ಚಿನ ತೊಂದರೆಗಳನ್ನು ನಾವು ನಿಭಾಯಿಸಬಹುದು. ತುಂಬಾ ತೀರಾ ಆಂಗ್ಸೈಟಿ ಇದ್ದಾಗ ಯು ಮೇ ರಿಕ್ವೈರ್ ಮೆಡಿಕೇಶನ್ಸ್, ಲೈಕ್ ಆಯುರ್ವೇದದಲ್ಲಿ ಕೂಡ ಒಳ್ಳೆ ಒಳ್ಳೆ ಮೆಡಿಕೇಶನ್ಸ್ ಇದೆ. ಯಾಕಂದ್ರೆ ಮಾಡರ್ನ್ ಮೆಡಿಸಿನ್ಸ್ ಎಸ್ಪೆಷಲಿ ಆಂಗ್ಸೈಟಿಯಲ್ಲಿ ನಾವು ಆಂಗ್ಸಿಯೋಲೈಟಿಕ್ಸ್ ಯೂಸ್ ಮಾಡ್ತೀವಿ, ಅಥವಾ ಆಂಟಿ ಆಂಗ್ಸೈಟಿ ಡ್ರಗ್ಸ್. ಎಲ್ಲರಿಗೂ ಆಂಗ್ಸಿಟ್ 0.5 ಅಥವಾ ರೆಸ್ಟಿಲ್, ಬೇರೆ ಬೇರೆ ಬೆನ್ಸೋಡೈಸೆಪೈನ್ಸ್, ಬೇರೆ ಬೇರೆ ಕ್ಯಾಟಗರೀಸ್, ಶಾರ್ಟ್ ಆಕ್ಟಿಂಗ್, ಲಾಂಗ್ ಆಕ್ಟಿಂಗ್ ಇದೆ. ಸೊ ಅದ್ರಲ್ಲಿ ಏನಂದ್ರೆ ಅದು ಒಳ್ಳೆ ಮೆಡಿಸಿನ್ಸ್ ಗಳು, ಆಕ್ಚುಲಿ ವೆರಿ ಗುಡ್ ಮೆಡಿಸಿನ್ಸ್. ಬಟ್ ಅದರಿಂದ ಡಿಪೆಂಡೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರ ಸೈಡ್ ಎಫೆಕ್ಟ್ಸ್ ಆಸ್ ವೆಲ್ ಆಸ್ ಅದ್ರ ಮೇಲೆ ಡಿಪೆಂಡೆನ್ಸ್ ಆಗುವಂತದ್ದು ತುಂಬಾ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಯುರ್ವೇದದಲ್ಲಿ ತುಂಬಾ ಒಳ್ಳೆ ಮೆಡಿಸಿನ್ಸ್ ಗಳು ಲಭ್ಯವಿದೆ. ಮುಖ್ಯವಾಗಿ ಅಶ್ವಗಂಧ, ಬ್ರಾಹ್ಮಿ, ತಗರ ವೆರಿ ಗುಡ್. ಆಂಗ್ಸೈಟಿಯಲ್ಲಿ ತಗರ ಟ್ಯಾಬ್ಲೆಟ್ ಅಥವಾ ತಗರ ಚೂರ್ಣ ನೀವು ಟ್ಯಾಬ್ಲೆಟ್ ಅಥವಾ ಕ್ಯಾಪ್ಸೂಲ್ ಆದ್ರೆ 250 mg 2 ಟ್ಯಾಬ್ಲೆಟ್ ಒಂದು 3 to 4 weeks ಕೊಡ್ಬೇಕು. 20 ಅಥವಾ 30 ದಿನ ಕೊಟ್ರೆ ಹೆಚ್ಚಿನ ಆಂಗ್ಸೈಟಿ, ಮೈಲ್ಡ್ ಟು ಮಾಡರೇಟ್ ಕಂಡೀಷನ್ ಕಮ್ಮಿ ಆಗುತ್ತೆ. ಅಂಡ್ ಬ್ರಾಹ್ಮಿ ಕೂಡ ಅಷ್ಟೇ. ಬ್ರಾಹ್ಮಿ 3 grams ಬ್ರಾಹ್ಮಿ ಅಥವಾ 3 grams ಅಶ್ವಗಂಧ ವಿತ್ 1 glass of milk ಫಾರ್ 3 to 4 weeks, ಆಂಗ್ಸೈಟಿ ಕಮ್ಮಿ ಆಗುತ್ತೆ. ಸೊ ಅದ್ರ ಜೊತೆ ಖಂಡಿತ ಯು ಕ್ಯಾನ್ ಲೈಫ್ ಸ್ಟೈಲ್ ಬಗ್ಗೆ ಹೇಳ್ಬೋದು, ಯೋಗ, ಮೆಡಿಟೇಷನ್, ಎಸ್ಪೆಷಲಿ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಯೋಗ, ಮೆಡಿಟೇಷನ್, ರಿಲ್ಯಾಕ್ಸೇಷನ್ ಎಲ್ಲ ಆಂಗ್ಸೈಟಿ ಡಿಸಾರ್ಡರ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಇಟ್ ವಿಲ್ ಹೆಲ್ಪ್. ಬೇಸಿಕ್ ನಿಮ್ಗೆ ನಾಡಿ ಶುದ್ಧಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಶೀತಕಾರಿ ಪ್ರಾಣಾಯಾಮ, ಇಂಥ ಬೇಸಿಕ್ ಪ್ರಾಣಾಯಾಮ
ಪೇಷಂಟ್ಸ್ಗೆ ಹೇಳ್ಕೊಟ್ರೆ ಅಂಡ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ನ ಹೇಳ್ಕೊಟ್ಬಿಟ್ರೆ ಅಥವಾ ಓಂಕಾರ್ ಚಾಂಟಿಂಗ್ ಹೇಳ್ಕೊಟ್ರೆ ಮೈಲ್ಡ್ ಟು ಮಾಡರೇಟ್ ಡಿಪ್ರೆಷನ್ ಆಂಗ್ಸೈಟಿ ಕಮ್ಮಿ ಆಗುತ್ತೆ. ತೀರಾ ಜಾಸ್ತಿ ಇದ್ದಾಗ ಮೆಡಿಸಿನ್ಸ್ ಬೇಕಾಗುತ್ತೆ ಅಥವಾ ಥೆರಪೀಸ್ ಬೇಕಾಗುತ್ತೆ. ಅದರಲ್ಲೂ ಆಯುರ್ವೇದದಲ್ಲಿ ತುಂಬಾ ಒಳ್ಳೆ ಮೆಡಿಸಿನ್ಸ್ ಅಥವಾ ಥೆರಪೀಸ್ ಅಂದ್ರೆ ಶಿರೋಧಾರ ಮತ್ತು ಶಿರೋಬಸ್ತಿನ ನಾವು ಮಾಡ್ಬೋದು. ಅದ್ರಲ್ಲಿ ಕೂಡ ವಾತಜ ಕಂಡೀಷನ್ಸ್ ಅಲ್ಲಿ ಕ್ಷೀರಬಲ ತೈಲದಿಂದ ವಿ ಕ್ಯಾನ್ ಗೋ ವಿತ್ ಶಿರೋಧಾರ. ಪಿತ್ತಜ ಕಂಡೀಷನ್ಸ್ ಇಲ್ಲ ಕ್ಷೀರಧಾರ, ಚಂದನಾದಿ ಕ್ಷೀರಧಾರ ಅಥವಾ ಎಷ್ಟಿ ಮಧು ಆದಿ ಕ್ಷೀರಧಾರದಿಂದ ನಾವು ಕ್ಷೀರಧಾರ ಮಾಡ್ಬೋದು. ಅಥವಾ ಕಫಜ ಕಂಡೀಷನ್ಸ್ ಇದ್ರೆ ಕಷಾಯಧಾರ ಅಥವಾ ತಕ್ರಧಾರ. ಸೊ ವಾತಜ ಕಂಡೀಷನ್ಸ್ ಅಥವಾ ವಾತಜ ಸಿಂಪ್ಟಮ್ಸ್ ಜಾಸ್ತಿ ಇದ್ರೆ ತೈಲಧಾರ, ಅದರಲ್ಲೂ ಕ್ಷೀರಬಲ ತೈಲ, ಬ್ರಾಹ್ಮಿ ತೈಲ ಅಥವಾ ಧಾನ್ವಂತರ ತೈಲ ಯೂಸ್ ಮಾಡ್ಕೋಬಹುದು. ಪಿತ್ತಜ ಕಂಡೀಷನ್ಸ್ ಎಲ್ಲ ಇದ್ರೆ ವಿ ಕ್ಯಾನ್ ಗೋ ವಿತ್ ಕ್ಷೀರಧಾರ, ಚಂದನಾದಿ, ಉಷಿರಾದಿ, ಎಷ್ಟಿ, ಇವನ್ ತೈಲಧಾರ ಕೂಡ ಮಾಡಬಹುದು ಪಿತ್ತಜ ಕಂಡೀಷನ್ಸ್ ಅಲ್ಲಿ. ಅಂಡ್ ಇಫ್ ಇಟ್ ಈಸ್ ಕಫಜ ಕಂಡೀಷನ್ಸ್ ಅಲ್ಲಿ ತಕ್ರಧಾರ ಅಥವಾ ಕಷಾಯಧಾರ, ಅದು ಜಟಾಮಯಾದಿ ಕಷಾಯ ಎಕ್ಸೆಟ್ರಾ. ಸೊ ಇಂಥದನ್ನ ನಾವು ವಿ ಕ್ಯಾನ್ ಆಲ್ವೇಸ್ ಥಿಂಕ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ಸ್ ಅಲ್ಲಿ. ಸೊ ಇದ್ರ ಜೊತೆ ಬೇರೆ ಬೇರೆ ತರದ ಥೆರಪೀಸ್ ಬೇಕಾಗುತ್ತೆ. ಲೈಕ್ ಇವನ್ ಕೌನ್ಸಿಲಿಂಗ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಕೇಸ್ ಆಫ್ ಆಂಗ್ಸೈಟಿ ಡಿಸಾರ್ಡರ್ಸ್. ಎಕ್ಸಾಮ್ ಫಿಯರ್ ಈಸ್ ಲೈಕ್ ನಾವು ಹೆಚ್ಚಿನ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ಪ್ರಿಪರೇಷನ್ ಸ್ಟಾರ್ಟ್ ಆದಾಗ ಪೇಷಂಟ್ ವಿಲ್ ಹ್ಯಾವ್ ಆಲ್ವೇಸ್, ಸ್ಟೂಡೆಂಟ್ಸ್ಗೆ ಯಾವಾಗಲೂ ಫಿಯರ್ ಇರುತ್ತೆ. ಸೊ ಅವರನ್ನ ನಾವು ಯಾವಾಗಲೂ ಮೊದಲಿಂದ ರೆಡಿ ಮಾಡ್ಕೋಬೇಕು. ಸೊ ಪ್ರಿಪರೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಅದನ್ನ ಯಾವ ರೀತಿ ಓದ್ಬೇಕು, ಹೌ ಟು ಸ್ಟಡಿ, ಹೌ ಟು ಪ್ರಿಪೇರ್ ಫಾರ್ ದ ಎಕ್ಸಾಮ್ಸ್, ಏನ್ ಮಾಡ್ಬೇಕು. ಯಾಕಂದ್ರೆ ಜಸ್ಟ್ ಎಕ್ಸಾಮ್ ಮುಂಚೆ ನಾವು ಎಕ್ಸಾಮ್ ಫಿಯರ್ಗೆ ನಾವು ಏನಾದ್ರು ಗೈಡೆನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಕೊಡ್ಲಿಕ್ಕೆ ಹೋದ್ರೆ ಅದು ತುಂಬಾ ಹೆಚ್ಚು ಉಪಯೋಗ ಆಗಲ್ಲ. ಆದಷ್ಟು ನಾವು ಎಕ್ಸಾಮ್ ಫಿಯರ್ ನಾವು ಹ್ಯಾಂಡಲ್ ಮಾಡಬೇಕು, ಟ್ಯಾಕಲ್ ಮಾಡಬೇಕು ಅಂದ್ರೆ ವರ್ಷದ ಬಿಗಿನಿಂಗ್ ಅಲ್ಲಿ ವಿ ಶುಡ್ ಬಿ ಏಬಲ್ ಟು ಅಡ್ರೆಸ್, ಟೆಲ್ ದೆಮ್ ಹೌ ಟು ರೀಡ್. ಯಾಕಂದ್ರೆ ಅದ್ರಲ್ಲಿ ಏನಂದ್ರೆ ಯಾವುದೇ ಸಬ್ಜೆಕ್ಟ್ ಓದ್ಬೇಕಾದ್ರೆ ನಾಟ್ ಮೋರ್ ದೆನ್ 30 minutes ಯು ಶುಡ್ ನಾಟ್ ರೀಡ್. ಯಾಕಂದ್ರೆ ಏನಾಗುತ್ತೆ, ನಮ್ಮ ಗ್ರಾಸ್ಪಿಂಗ್ ಪವರ್ ಅಥವಾ ಕಾನ್ಸಂಟ್ರೇಷನ್ 30 minutes ಜಾಸ್ತಿ ಇರೋದಿಲ್ಲ. ಸೊ 30 minutes ಓದಿದ್ಮೇಲೆ ಒಂದು 5 minutes ರೆಸ್ಟ್ ಮಾಡಬೇಕು ಅಥವಾ ರಿಲ್ಯಾಕ್ಸ್ ಆಗಬೇಕು. ಆಮೇಲೆ ಯು ಶುಡ್ ರೈಟ್ ಇಟ್, ರಿಪೀಟ್ ಇಟ್ ಅಂಡ್ ರಿವ್ಯೂ ಇಟ್. ಸೊ ಫಸ್ಟ್ ರೀಡ್, ರಿಲ್ಯಾಕ್ಸ್, ರೈಟ್, ರಿವ್ಯೂ ಅಂಡ್ ಅಗೇನ್ ರಿಪೀಟ್. ಸೊ ಅದನ್ನ ನಾವು ಏನ್ ಓದ್ತೀವಿ ಅದನ್ನ ಬರಿಬೇಕು ಅಥವಾ ಅದನ್ನ ಪಾಯಿಂಟ್ಸ್ ತರ ಮಾಡ್ಕೊಂಡಾಗ ರಿಪೀಟ್ ಮಾಡಿದಾಗ ಎಷ್ಟೋ ತರದ ಎಕ್ಸಾಮ್ ಫಿಯರ್ನ. ಮತ್ತೆ ಮುಖ್ಯವಾಗಿ ಏನಂದ್ರೆ ಎಕ್ಸಾಮ್ ಟೈಮಲ್ಲಿ ಸರಿಯಾದ ಟೈಮಲ್ಲಿ ನಿದ್ದೆ ಮಾಡಬೇಕು ಅಂಡ್ ಊಟ ಚೆನ್ನಾಗಿ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು ಅಂಡ್ ಮೊಬೈಲ್ಸ್ ಜಾಸ್ತಿ ಯೂಸ್ ಮಾಡಬಾರ್ದು. ಅದನ್ನೆಲ್ಲ ಸ್ವಲ್ಪ ಗಮನ ಕೊಡ್ತಾ ಬರಬೇಕು. ಮೇನ್ ಆಗಿ ಏನಂದ್ರೆ ಸ್ಪೆಷಲಿ ಫುಡ್. ಯಾಕಂದ್ರೆ ನಾವು ಇತ್ತೀಚಿನ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲದೂ ಫಾಸ್ಟ್ ಆಗ್ಬಿಟ್ಟಿದ್ವಿ, ಫುಡ್ ಕೂಡ ಫಾಸ್ಟ್ ಫುಡ್ ಆಗ್ಬಿಟ್ಟಿದೆ. ಸೊ ಹೆಚ್ಚಿನ ಟೈಮಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಆರೋಗ್ಯಕರ ಆಹಾರಗಳನ್ನ ಸೇವನೆ ಮಾಡ್ಲಿಕ್ಕೆ ಅವರಿಗೆ ನಾವು ಪ್ರೋತ್ಸಾಹ ಮಾಡ್ಬೇಕು. ಅದರಲ್ಲೂ ಕೂಡ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು. ಈ ಎಷ್ಟೋ ಪೇರೆಂಟ್ಸ್ ಬರ್ತಾರೆ, ಸರ್ ನನ್ನ ಮಗ ತರಕಾರಿ ತಿನ್ನಲ್ಲ, ಟೊಮೆಟೊ ಒಂದು ಚಿಕ್ಕ ಪೀಸ್ ಇದ್ರು ಕೂಡ ಮುಟ್ಟಲ್ಲ, ಪಲಾವಲ್ಲಿ ಎಲ್ಲಾ ತರಕಾರಿಗಳನ್ನ ಸೈಡ್ ಇರ್ತಾನೆ. ಬಿಕಾಸ್ ನಮ್ಮ ಇದೆಲ್ಲ ಏನಂದ್ರೆ ಹೈ ವಿಟಮಿನ್ಸ್ ಇರುತ್ತೆ. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬ್ರೈನ್ ಆಕ್ಟಿವಿಟೀಸ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ advice ಫಾರ್ ಚಿಲ್ಡ್ರನ್ ಇಸ್ ಯೂಸ್ ಆಫ್ ತುಪ್ಪ. ಅಟ್ಲೀಸ್ಟ್ ದಿನಕ್ಕೆ 1 ಅಥವಾ 2 ಸ್ಪೂನ್ ತುಪ್ಪ ತಗೊಳ್ಳಿಕ್ಕೆ ವಿ ಶುಡ್ ಎನ್ಕರೇಜ್ ದ ಚಿಲ್ಡ್ರನ್. ಓಕೆ, ಯಾಕಂದ್ರೆ ಅದ್ರಲ್ಲಿ ಏನಾಗುತ್ತೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ ಅಂಡ್ ಇಟ್ ಕ್ಯಾನ್ ಟ್ರಾನ್ಸ್ಫರ್ ಟು ದ ಬ್ರೈನ್. ನಾವು ಏನ್ ಫುಡ್ ತಗೋತೀವಿ ಅದರ 60 to 70% ಈಸ್ ಯುಟಿಲೈಸ್ಡ್ ಬೈ ದ ಬ್ರೈನ್. ಸೊ ಬ್ರೈನ್ ನೀಡ್ ಹೈ ಕ್ಯಾಲರೀಸ್. ತುಂಬಾ ಅದಕ್ಕೆ ವರ್ಕ್ ಮಾಡ್ಬೇಕಾದ್ರೆ ಸ್ವಲ್ಪ ಪವರ್ಫುಲ್ ಫ್ಯೂಲ್ ಬೇಕಾಗತ್ತೆ. ನಮ್ಗೆ ಪವರ್ಫುಲ್ ಫ್ಯೂಲ್ ಬರೋದು ಆಹಾರದಿಂದ. ಮತ್ತೆ ಇವನ್ ಡ್ರೈ ಫ್ರೂಟ್ಸ್, ಇದು ವಾಲ್ನಟ್ಸ್ ಇರ್ಬೋದು ಅಥವಾ ಬಾದಾಮ್ ಇರ್ಬೋದು, ಗ್ರೇಪ್ಸ್ ಇರ್ಬೋದು, ಫ್ರೆಶ್ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್, ಪಲ್ಸಸ್. ಸೊ ಹೆಲ್ತಿ ಹೈಜಿನಿಕ್ ಫುಡ್ ಇಂದ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನಿದ್ರೆ. ಇನ್ನೊಂದು ಏನಂದ್ರೆ, ಯಾಕಂದ್ರೆ ಇದೊಂಥರ ನಿದ್ರೆ ಯಾವ ತರ ಅಂದ್ರೆ ಯಾವ ತರ ಈ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಡ್ರೈನ್ ಆಗ್ಬಿಡುತ್ತೆ ಅಂಡ್ ಟೋಟಲ್ ದ ಸೇಮ್ ರೀಚಾರ್ಜ್ ಪ್ರಾಸೆಸ್ ಇಸ್ ಡನ್ ಬೈ ಸ್ಲೀಪ್. ಒಳ್ಳೆ ತರ ನಿದ್ದೆ ಬಂದಾಗ ಇಂಥ ಎಲ್ಲಾ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ಅದಕ್ಕೆ ಹೆಚ್ಚಿನ ಟೈಮಲ್ಲಿ ನಾವು ಫುಡ್ ನ ಚೆನ್ನಾಗಿ ತಗೋಬೇಕು, ನಿದ್ರಾ ಚೆನ್ನಾಗಿ ಮಾಡ್ಬೇಕು, ಆಮೇಲೆ ಒಳ್ಳೆ ಎಥಿಕಲ್ ಲಿವಿಂಗ್. ಸೊ ಅದನ್ನೇ ನಾವು ಆಯುರ್ವೇದದಲ್ಲಿ
ತ್ರಿವಿಧ ಉಪಸ್ತಂಭ ಅಂತ, ತ್ರಯೋಪಸ್ತಂಭ ಅಂತ ಹೇಳ್ತೀವಿ. ಆಹಾರ, ನಿದ್ರಾ ಮತ್ತೆ ಬ್ರಹ್ಮಚರ್ಯ. ಆಹಾರ ಪಿತ್ತಕ್ಕೆ ತುಂಬಾ ಒಳ್ಳೆಯದು, ನಿದ್ರಾ ನಮ್ಮ ಎಥಿಕಲ್ ಲಿವಿಂಗ್ ಅಥವಾ ಬ್ರಹ್ಮಚರ್ಯ ಪಾಲನೆ ಇದೆಯಲ್ಲ, ವೇಗ ಧಾರಣ. ಸೌಂಡ್ ಬರ್ತಾ ಇಲ್ಲ ಸರ್. ಹಲೋ, ಕೇಳಿಸ್ತಾ ಇದೆ? ಹಲೋ, ಕೇಳಿಸ್ತದೆ ಸರ್. ಓಕೆ, ಒಂದು ಸೆಷನ್ ಮುಗ್ದಿರ್ಬೇಕು, ಅದಕ್ಕೆ ಒಂದು ಮತ್ತೆ ರೀಜಾನ್ ಆಯ್ತು ಈಗ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಸ್ಲೀಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ತ್ರಯೋಪಸ್ತಂಭದಲ್ಲಿ ಏನಾಗುತ್ತೆ ಅಂದ್ರೆ, ಈ 3 ವಾತ, ಪಿತ್ತ ಮತ್ತೆ ಕಫ 3 ಬ್ಯಾಲೆನ್ಸ್ ಆಗುತ್ತೆ. ಸೊ ಇನ್ನೊಂದೇನಂದ್ರೆ, ನಮ್ದು ತ್ರಯೋಪಸ್ತಂಭ ಇದೆ, ಬಾಡಿ, ಮೈಂಡ್ ಮತ್ತೆ ಸೋಲ್. ಸೊ ಈ ತ್ರಯೋಪಸ್ತಂಭ ಕೂಡ ಅಷ್ಟೇನೆ. ಈ ಆಹಾರದಿಂದ ನಮ್ಮ ಬಾಡಿ ಬ್ಯಾಲೆನ್ಸ್ ಆಗುತ್ತೆ, ನಿದ್ದೆಯಿಂದ ನಮ್ಮ ಮನಸ್ಸು ರೀಚಾರ್ಜ್ ಆಗುತ್ತೆ, ಮತ್ತೆ ಈ ಬ್ರಹ್ಮಚರ್ಯ ಮತ್ತೆ ಎಥಿಕಲ್ ಲಿವಿಂಗ್ ಇಂದ ದ ಪರ್ಸನ್ ಇಸ್ ಗೋಯಿಂಗ್ ಟು ಗೆಟ್ ನಮ್ಮ ಸ್ಪಿರಿಚುವಲ್ ಹೆಲ್ತ್ ಏನಿದೆಯಲ್ಲ ಅದು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಈ 3 ಉಪಸ್ತಂಭ ಏನಿದೆಯಲ್ಲ, ಸೊ ಆಹಾರ, ನಿದ್ರೆ ಮತ್ತು ಬ್ರಹ್ಮಚರ್ಯ, ಇಟ್ ಇಸ್ ಫಾರ್ ದ ಬ್ಯಾಲೆನ್ಸ್ ಆಫ್ ವಾತ, ಪಿತ್ತ ಅಂಡ್ ಕಫ, ಅಂಡ್ ಇಟ್ಸ್ ಫಾರ್ ದ ಬ್ಯಾಲೆನ್ಸ್ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್. ಸೊ ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಅಸ್ ತ್ರಯೋಪಸ್ತಂಭ. ಅದಕ್ಕೆ ಅದನ್ನ ತ್ರಯೋಪಸ್ತಂಭ ಅಂತ ಕರೀತಾರೆ. ಸೊ ಇನ್ನೊಂದು ಕ್ವಶನ್ ಇತ್ತು, ಅಕ್ಯೂಟ್ ಮ್ಯಾನೇಜ್ಮೆಂಟ್ ಆಫ್ ಸಿಜೋಫ್ರೆನಿಯಾ. ಸಿಜೋಫ್ರೆನಿಯಾ ಇಸ್ ಎ ಮೇಜರ್ ಮೆಂಟಲ್ ಡಿಸಾರ್ಡರ್ಸ್. ಸೊ ಅದರಲ್ಲಿ ಏನಂದ್ರೆ, ಸಾಮಾನ್ಯವಾಗಿ ಡಯಾಗ್ನೋಸಿಸ್ ಇಟ್ ಸೆಲ್ಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಟಿಲ್ ಅನ್ಲೆಸ್ ನೀವು ತುಂಬಾನೇ ಶೂರ್ ಆಗಿರ್ಬೇಕು ಪೇಷಂಟ್ ಹ್ಯಾಸ್ ಆಲ್ ದ ಕ್ಲಾಸಿಕಲ್ ಸಿಂಪ್ಟಮ್ಸ್ ಆಫ್ ಸಿಜೋಫ್ರೆನಿಯಾ, ಹಾಗಿದ್ರೆ ಮಾತ್ರ ದ ಪೇಷಂಟ್ಸ್ ವಿಲ್ ಗೆಟ್ ದ ಯು ಶುಡ್ ಡಯಾಗ್ನೋಸ್. ಈಗ ಡಯಾಗ್ನೋಸಿಸ್ ಆದಷ್ಟು ನಿಮ್ಗೆ ಸ್ವಲ್ಪ ಡೌಟ್ ಇದೆ ಅನ್ಸುತ್ತೆ, ಪೇಷಂಟ್ಸ್ ಸಿಜೋಫ್ರೆನಿಯಾ ಹೌದಾ ಅಲ್ವಾ, ಬರೀ ಮೂಡ್ ಡಿಸಾರ್ಡರ್ಸ್ ಪೇಷಂಟಾ, ಅಥವಾ ಬೈಪೋಲಾರ್ ಮೂಡ್ ಡಿಸಾರ್ಡರ್ ಇದು, ಅಥವಾ ವೆದರ್ ಇಟ್ ಈಸ್ ಪರ್ಸನಾಲಿಟಿ ಡಿಸಾರ್ಡರ್ಸ್ ಪೇಷಂಟಾ, ಅಥವಾ ವೆದರ್ ಇಟ್ ಈಸ್ ಸಿಜೋಟೈಪಲ್ ಡಿಸಾರ್ಡರ್ಸ್, ಅಥವಾ ಸಿಜೋ ಅಫೆಕ್ಟಿವ್ ಡಿಸಾರ್ಡರ್ಸ್, ಅಥವಾ ನಿಮ್ಗೆ ಏನಾದ್ರು, ಅಥವಾ ಬಿಕಾಸ್ ಆಫ್ ಸಮ್ ಡ್ರಗ್ ಅಡಿಕ್ಷನ್ ಪೇಷಂಟ್ ಇಸ್ ಹ್ಯಾವಿಂಗ್ ದಿಸ್ ಪ್ರಾಬ್ಲಮ್, ಆ ಥರ ಅನ್ಸಿದಾಗ ದಯವಿಟ್ಟು ನೀವು ಯು ಶುಡ್ ಆಲ್ವೇಸ್ ಡಿಲೇ ದ ಡಯಾಗ್ನೋಸಿಸ್ ಆಫ್ ಸಿಜೋಫ್ರೆನಿಯಾ. ಯಾಕಂದ್ರೆ ಇಟ್ ಕ್ಯಾನ್ ಹ್ಯಾವ್ ಲಾಟ್ ಆಫ್ ಸೋಷಿಯಲ್ ಸ್ಟಿಗ್ಮಾ. ಸಿಜೋಫ್ರೆನಿಯಾ ಅಂದ ತಕ್ಷಣ ಡಯಾಗ್ನೋಸಿಸ್ ಇಟ್ ಸೆಲ್ಫ್ ಇಸ್ ವೆರಿ ಕಾಂಪ್ಲೆಕ್ಸ್. ಸೊ ಸಿಜೋಫ್ರೆನಿಯಾದಲ್ಲಿ ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್ ವೆರಿ ಇಂಪಾರ್ಟೆಂಟ್. ಸೊ ಡಯಾಗ್ನೋಸಿಸ್ ಅಲ್ಲಿ 2 ಮೇನ್ ಸಿಂಪ್ಟಮ್ಸ್ ಇರುತ್ತೆ ಸಿಜೋಫ್ರೆನಿಯಾದಲ್ಲಿ. ಒಂದು ಡೆಲ್ಯೂಷನ್, ಇನ್ನೊಂದು ಹ್ಯಾಲುಸಿನೇಷನ್ಸ್. ಸೊ ಡೆಲ್ಯೂಷನ್ ನಮ್ಮ ಥಾಟಿನ ಡಿಸಾರ್ಡರ್. ಸೊ ನಮ್ಮ ಥಾಟಿನ ಪ್ರಾಬ್ಲಮ್ ಇದ್ದಾಗ, ನಾವು ಏನೋ ಅಬ್ನಾರ್ಮಲ್ ಥಿಂಕಿಂಗ್ ಇದ್ರೆ, ಸೊ ಅದನ್ನು ನಾವು ಡೆಲ್ಯೂಷನ್ಸ್ ಅಂತೀವಿ. ಯಾರೋ ನಮ್ಗೆ ಯಾವಾಗಲೂ ಸಾಯಿಸಕ್ ನೋಡ್ತಾ ಇದ್ದಾನೆ, ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಅಥವಾ ನಮ್ಮ ಮೈಲಿ ಏನೋ ಓಡಾಡ್ತಾ ಇದೆ, ಸೊ ಆ ಥರ ಎಲ್ಲ ಅದನ್ನ ಡೆಲ್ಯೂಷನ್ಸ್ ಅಂತೀವಿ. ಅಥವಾ ಕೆಲವೊಮ್ಮೆ ಹ್ಯಾಲುಸಿನೇಷನ್ಸ್ ಅಂತ ಹೇಳ್ತೀವಿ, ಅಂದ್ರೆ ಯಾರು ಮಾತಾಡ್ತಿರಲ್ಲ, ಯಾರು ಏನೋ ಹೇಳ್ತಿರಲ್ಲ, ಬಟ್ ಸ್ಟಿಲ್ ನನಗೆ ಯಾರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ಅಥವಾ ಯಾರು ಮೂಮೆಂಟ್ ಇರಲ್ಲ, ಯಾರೋ ಓಡಾಡ್ತಿರಲ್ಲ, ಬಟ್ ನನ್ಗೆ ಅನ್ಸುತ್ತೆ ಯಾರೋ ನನ್ನ ಎದುರುಗಡೆ ಓಡಾಡ್ತಿದ್ದಾರೆ ಅಂತ. ಇದೆಲ್ಲ ಹ್ಯಾಲುಸಿನೇಷನ್ಸ್. ಅದರಲ್ಲೂ 2 ತರದ ಹ್ಯಾಲುಸಿನೇಷನ್ಸ್ ಇರುತ್ತೆ, ಆಡಿಟರಿ ಹ್ಯಾಲುಸಿನೇಷನ್ ಮತ್ತೆ ವಿಜುವಲ್ ಹ್ಯಾಲುಸಿನೇಷನ್ಸ್. ಸೊ ಇದರಲ್ಲಿ ಏನಂದ್ರೆ, ಇಂಥ ಕಂಡೀಷನ್ಸ್ ಅಲ್ಲಿ ಇದೆರಡೂ ಇದ್ದಾಗ ಮಾತ್ರ ನಾವು ಅದನ್ನ, ಮತ್ತೆ ಅದರ ಜೊತೆ ಬೇರೆ ಸ್ಪೀಚ್, ಇರ್ರಿಲೆವೆಂಟ್ ಸ್ಪೀಚ್ ಇರುತ್ತೆ, ಪರ್ಸನಾಲಿಟಿ ಡಿಸಾರ್ಗನೈಸ್ಡ್ ಆಗಿರುತ್ತೆ, ಆಮೇಲೆ ಅವನಿಗೆ ಕಾಯಿಲೆ ಇದೆಯಾ ಇಲ್ವಾ ಅಂತಾನೆ ಅದನ್ನ ವಿವೇಚನೆ ಮಾಡ್ಲಿಕ್ಕೆ ಅವನಿಗೆ ಆಗೋದಿಲ್ಲ. ಸೊ ಇನ್ಸೈಟ್ ಇರೋದಿಲ್ಲ, ಬೇಸಿಕ್ಲಿ ಇನ್ಸೈಟ್ ಇಸ್ ಮಿಸ್ಸಿಂಗ್ ಇನ್ ಕೇಸ್ ಆಫ್ ಸಿಜೋಫ್ರೆನಿಯಾ. ಸೊ ಇದೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಅದನ್ನ ಸಿಜೋಫ್ರೆನಿಯಾ ಅಂತ ಹೇಳ್ತೀವಿ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯು ಮೇ ರಿಕ್ವೈರ್ ಸಮ್ ಮೆಡಿಸಿನ್ಸ್, ಬೋತ್ ಆಯುರ್ವೇದಿಕ್ ಮೆಡಿಸಿನ್ಸ್ ಬೇಕು, ಮಾಡರ್ನ್ ಮೆಡಿಸಿನ್ಸ್ ಬೇಕಾಗುತ್ತೆ ಸಿಜೋಫ್ರೆನಿಯಾದಲ್ಲಿ. ಎಸ್ಪೆಷಲಿ ಆಂಟಿಸೈಕೋಟಿಕ್ ಆಂಟಿಸೈಕೋಟಿಕ್ ಮೆಡಿಸಿನ್ಸ್ ಬರುತ್ತೆ. ಸೊ ಅದರಲ್ಲಿ ಎಟಿಪಿಕಲ್ ಆಂಟಿಸೈಕೋಟಿಕ್ಸ್ ಮತ್ತೆ ಟಿಪಿಕಲ್ ಆಂಟಿಸೈಕೋಟಿಕ್ಸ್ ಇರುತ್ತೆ. ಸೊ ಅದ್ರ ಜೊತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಮಾಡಿದಾಗ ಹೆಲ್ಪ್ ಆಗುತ್ತೆ.
ಸೊ ಬಟ್ ಇಂಥ ಕಂಡೀಷನ್ಸ್ ಅಲ್ಲಿ ಶೋಧನ ಚಿಕಿತ್ಸೆ ಬೇಕು. ಬರೀ ಶಮನ ಚಿಕಿತ್ಸಾ ಅಥವಾ ಬರೀ ಮೆಡಿಸಿನ್ಸ್ ಇಂದ ತುಂಬಾ ಹೆಲ್ಪ್ ಆಗಲ್ಲ. ಸಿಜೋಫ್ರಿನಿಯಾದಲ್ಲಿ ಡೆಫಿನೆಟ್ಲಿ ಪೇಷಂಟ್ಸ್ ಮೇ ರಿಕ್ವೈರ್ ಪಂಚಕರ್ಮ, ಅದರಲ್ಲೂ ಕೂಡ ಶೋಧನ, ಈ ವಮನ, ವಿರೇಚನ, ಬಸ್ತಿ, ನಸ್ಯ ಅಥವಾ ರಿಪೀಟೆಡ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಬಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ವಿ ಕ್ಯಾನ್ ಇವನ್ ರೆಡ್ಯೂಸ್ ದ ಆಂಟಿಸೈಕೋಟಿಕ್ ಪೇಷಂಟ್. ಎಷ್ಟೋ ಪೇಷಂಟ್ಸ್ ಗಳನ್ನ ನಾವು ವಿ ಆರ್ ಏಬಲ್ ಟು ರೆಡ್ಯೂಸ್ ದ ಆಂಟಿಸೈಕೋಟಿಕ್ಸ್, ಸ್ಟಾಪ್ ದ ಆಂಟಿಸೈಕೋಟಿಕ್ಸ್. ಅವರ ಕ್ವಾಲಿಟಿ ಆಫ್ ಲೈಫ್ ಹ್ಯಾಸ್ ಟ್ರೆಮೆಂಡಸ್ಲಿ ಇನ್ಕ್ರೀಸ್ಡ್. ಸೊ ಇಟ್ ಕ್ಯಾನ್ ಆಲ್ವೇಸ್ ಹೆಲ್ಪ್. ಬಟ್ ಇನಿಷಿಯಲಿ ಹೆಚ್ಚಿನ ಪೇಷಂಟ್ಸ್ ಬರೋರು ವಿಲ್ ಬಿ ಆನ್ ಮೆಡಿಕೇಶನ್ಸ್. ಸೊ ಇಮಿಡಿಯೇಟ್ ಆಗಿ ಮೆಡಿಸಿನ್ ಸ್ಟಾಪ್ ಮಾಡಬಾರ್ದು. ಸೊ ಅದ್ರ ಜೊತೆ ನಮ್ಮ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಶುರು ಮಾಡಿಕೊಂಡು ದೆನ್ ವಿ ಕ್ಯಾನ್ ಥಿಂಕ್ ಆಫ್ ಯೂಸಿಂಗ್ ದ ವೇರಿಯಸ್ ಅದರ್ ಥೆರಪೀಸ್. ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಲ್ಲಿ ಬೇರೆ ಬೇರೆ ತರದ ಪರ್ಸನಾಲಿಟಿ ಡಿಸಾರ್ಡರ್ಸ್ ಬರುತ್ತೆ. ಅದರಲ್ಲಿ ಸಿಜೋಟೈಪಲ್ ಅಥವಾ ಆಂಟಿ ಸೋಷಿಯಲ್, OCDs, ಹಿಸ್ಟಾನಿಕ್, ಬೇರೆ ಬೇರೆ ತರದ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರುತ್ತೆ. ಸೊ ಇಂಥ ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಲ್ಲಿ ಯು ಮೇ ಹ್ಯಾವ್ ಟು ಡೂ ಲಾಟ್ ಆಫ್ ಬಿಹೇವಿಯರ್ ಮಾಡಿಫಿಕೇಶನ್ಸ್. ಯಾಕಂದ್ರೆ ಅವರ ಥಿಂಕಿಂಗ್ ನ ಚೇಂಜ್ ಮಾಡ್ಬೇಕಾಗತ್ತೆ, ಅವರ ಒಂದು ಭಾವನೆಗಳನ್ನ ಚೇಂಜ್ ಮಾಡಬೇಕು, ಅವರ ಬಿಹೇವಿಯರ್ನ ಸ್ವಲ್ಪ ಮಾಡಿಫಿಕೇಶನ್ಸ್. ಬಟ್ ಆಸ್ ಸಚ್ ಏನಂದ್ರೆ, ಕೌನ್ಸಿಲಿಂಗ್ ಮಾಡುವಾಗ ಆಸ್ ಎ ಕೌನ್ಸಿಲರ್ ಯು ಶುಡ್ ಬಿ ಎ ಫೆಸಿಲಿಟೇಟರ್. ನೀವೇ ಎಲ್ಲದನ್ನು ಗೈಡ್ ಮಾಡಿ ಡಿಸೈಡ್ ಮಾಡಿ ನೀನ್ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಾರ್ದು. ಸೊ ದಟ್ ಈಸ್ ಅ ರೋಲ್ ಆಫ್ ಐಡಿಯಲ್ ಕೌನ್ಸಿಲರ್ ಅಥವಾ ಐಡಿಯಲ್ ಈ ಮಾನಸೋಗ ತಜ್ಞದಲ್ಲಿ ಏನಂದ್ರೆ, ನಾವು ಫಸ್ಟ್ ಪ್ರಿನ್ಸಿಪಲ್ ಇಸ್ ಯು ಶುಡ್ ನಾಟ್ ಬಿ ಅ ಅಡ್ವೈಸರ್. ನೀವು ಅಡ್ವೈಸರ್ ಆಗಬಾರ್ದು, ಯು ಶುಡ್ ಬಿ ಎ ಫೆಸಿಲಿಟೇಟರ್. ಒಂದು ಟೀಚರ್ ತರ ಅಥವಾ ಒಂದು ಗೈಡ್ ತರ ಆಗ್ಬೇಕು ಬಿಟ್ರೆ ಎಲ್ಲದನ್ನು ನೀವು ಡಿಸಿಷನ್ ತಗೊಳ್ಬಾರ್ದು. ಸೊ ಯು ಶುಡ್ ಗಿವ್ ಆಲ್ವೇಸ್ ದ ಸಜೆಷನ್ಸ್ ಫಾರ್ ದ ಪೇಷಂಟ್ಸ್ ಅಂಡ್ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಆಲ್ವೇಸ್ ಗಿವ್ ದ ಅಡ್ವೈಸಸ್. ಅಥವಾ ಅದಕ್ಕೇನೆ ಯಾವಾಗಲೂ ಪೇಷಂಟ್ ನೀವು ಯು ಶುಡ್ ಬಿ ಎ ಗುಡ್ ಲಿಸ್ನರ್. ನೀವು ಒಳ್ಳೆ ಲಿಸ್ನರ್ ಆಗಬೇಕು. ಯು ಶುಡ್, ನಿಮಗೆ ತಾಳ್ಮೆ ಇರಬೇಕು, ತುಂಬಾ ಪೇಷನ್ಸ್ ಇರಬೇಕು ಟು ಲಿಸನ್ ಟು. ಬಿಕಾಸ್ ಅವ್ರು ತುಂಬಾನೇ ಇರಿಟೇಟ್ ಆಗಿರ್ತಾರೆ, ಕೆಲವೊಮ್ಮೆ ಮಾತಾಡಲ್ಲ, ತುಂಬಾ ಜಾಸ್ತಿ ಮಾತಾಡ್ತಾರೆ, ಅಥವಾ ತುಂಬಾ ಆಗ್ಬಿಡ್ತಾರೆ, ವಾಲೆಂಟ್ ಆಗಿರ್ತಾರೆ, ಅಥವಾ ಒಂದು ಶಬ್ದ ಮಾತಾಡಲ್ಲ. ಸೊ ನಿಮ್ಗೆ ರಿಯಲಿ ಒಂದು ಸೈಕ್ಯಾಟ್ರಿಕ್ ಪೇಷಂಟ್ಸ್ ಹ್ಯಾಂಡಲ್ ಮಾಡಬೇಕು ಅಂದ್ರೆ ತುಂಬಾನೇ ತಾಳ್ಮೆ ಬೇಕಾಗತ್ತೆ. ಅಂಡ್ ದಟ್ಸ್ ದ ರೀಸನ್ ವೈ ಡಿಫ್ರೆಂಟ್ ಟೈಪ್ಸ್ ಆಫ್ ಥೆರಪೀಸ್ ವರ್ಕ್ ಆಗುತ್ತೆ ಇನ್ ಕೇಸ್ ಆಫ್ ಪರ್ಸನಾಲಿಟಿ ಡಿಸಾರ್ಡರ್ಸ್. ಅಲ್ಲಿ ಮೆಡಿಸಿನ್ಸ್ಗಿಂತ ಜಾಸ್ತಿ ಕೌನ್ಸಿಲಿಂಗ್ ಇಂಪಾರ್ಟೆನ್ಸ್ ಜಾಸ್ತಿ ಇದೆ. ಸ್ಲೀಪ್ ಇಂಡ್ಯೂಸಿಂಗ್ ಟ್ಯಾಬ್ಲೆಟ್ಸ್ ಇನ್ ಆಯುರ್ವೇದ. ಆಯುರ್ವೇದದಲ್ಲಿ ಅದಿರದಲ್ಲ, ಟ್ಯಾಬ್ಲೆಟ್ಸ್ಗಿಂತ ದೇರ್ ಆರ್ ವೇರಿಯಸ್ ಅದರ್ ಥೆರಪೀಸ್. ಯೋಗ, ಮೆಡಿಟೇಷನ್ ಅಂಡ್ ಸ್ಪೆಷಲಿ ಇದನ್ನ ಸ್ಲೀಪ್ ಹೈಜೀನ್ ಅಂತ ಹೇಳ್ತಾರೆ. ಈಗ ಹೇಗೆ ಫುಡ್ ಹೈಜೀನ್ ಬಗ್ಗೆ ಇದೆ, ಹೇಗೆ ಫುಡ್ ತಗೋಬೇಕು ಅಂತ ಒಂದು ಗೈಡ್ಲೈನ್ಸ್ ಇದೆ, ಅದೇ ತರ ನಾವು ಯಾವ ತರ ನಿದ್ದೆ ಮಾಡಬೇಕು ಅಂತ ಕೂಡ ಗೈಡ್ಲೈನ್ಸ್ ಇದೆ. ಅದನ್ನ ನಾವು ಸ್ಲೀಪ್ ಹೈಜೀನ್ ಅಂತ ಹೇಳ್ತೀವಿ. ಸೊ ಸ್ಲೀಪ್ ಹೈಜೀನ್ ಅಂದ್ರೆ ನೀವು ಮಲ್ಗೋ ಟೈಮ್ನ ಫಿಕ್ಸ್ ಮಾಡಬೇಕು. ಮಲ್ಗೋಕ್ಕಿಂತ ಮುಂಚೆ ಪೇಷಂಟ್ಸ್ಗೆ ಯು ಶುಡ್ ಅಡ್ವೈಸ್ ಟು ಅವಾಯ್ಡ್ ಯೂಸಿಂಗ್ ಆಫ್ ಸಮ್ ಸ್ಕ್ರೀನ್. ಯಾಕಂದ್ರೆ ಏನಾಗುತ್ತೆ, ಸ್ಕ್ರೀನ್ ನಾವು ಮೊಬೈಲ್ ಅಥವಾ ಟಿವಿನ ಜಾಸ್ತಿ ನೋಡ್ತಾ ಇದ್ದಾಗ ದೇರ್ ಬಿ ಲಾಟ್ ಆಫ್ ಸೆನ್ಸರಿ ಸ್ಟಿಮ್ಯುಲೇಷನ್ಸ್. ನಮ್ಮ ಹೈಪೋಥಾಲಮಸ್ ಮತ್ತೆ ಥಾಲಮಸ್ ತುಂಬಾನೇ ಸೆನ್ಸರಿ ಸ್ಟಿಮ್ಯುಲೇಷನ್ ಆಗುತ್ತೆ. ಅಂಡ್ ನಮ್ಮ ಒಂದು ಸಿಸ್ಟಮ್ ಇದೆ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ, ಅದು ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಅದನ್ನ ನಾವು ತುಂಬಾನೇ ಯಾಕಂದ್ರೆ ಅದು ಸ್ವಲ್ಪ ಇಟ್ ನೀಡ್ ಸಮ್ ಟೈಮ್ ಟು ಸೆಟಲ್ ಡೌನ್. ಸೊ ಅದನ್ನ ನಾವು ಅಟ್ಲೀಸ್ಟ್ ಒಂದು 30 minutes ಅಥವಾ 1 hour ಅದಕ್ಕೆ ಟೈಮ್ ಬೇಕು ಸೆಟಲ್ ಆಗ್ಲಿಕ್ಕೆ. ಸೊ ಅದಕ್ಕೆ ನಾವು ಮೊಬೈಲ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಮಲ್ಕೊಂಡ್ರೆ ನಮಗೆ ನಿದ್ದೆ ಸರಿಯಾಗಿ ಹತ್ತೋದಿಲ್ಲ. ಅಂಡ್ ಅದಕ್ಕಿಂತ ಒಳ್ಳೆ ಥೆರಪಿ ಲೈಕ್ ಪಾದಭಂಗ ಇದೆ. ಯು ಕ್ಯಾನ್ ಬರೀ ಕೋಕೋನಟ್ ಆಯಿಲ್ ಅಥವಾ ಇವನ್ ಏರಂಡ ತೈಲ ಅಥವಾ ಇವನ್ ತಿಲ ತೈಲ ಅಥವಾ ಕ್ಷೀರಬಲ ತೈಲ, ಬ್ರಾಹ್ಮಿ ತೈಲ, ತುಂಗದ್ರುಮಾದಿ ತೈಲ, ಇಂಥ ತೈಲಗಳಿಂದ ಪಾದಭಂಗ ಮಾಡಿಕೊಂಡು 1 glass, ಐಡಿಯಲಿ ಅದ್ರಲ್ಲಿ ಕೂಡ ಎಮ್ಮೆ ಹಾಲನ್ನ ತುಂಬಾ ಒಳ್ಳೇದಂತ ಹೇಳ್ತಾರೆ. ಮಹಿಷಕ್ಷೀರ ಇಸ್ ಸೆಟ್ ಟು ಬಿ ವೆರಿ ವೆರಿ ಬೆನಿಫಿಷಿಯಲ್. 1 glass ಹಾಲು, ಹಸುವಿನ ಹಾಲು ಅಥವಾ ಎಮ್ಮೆ ಹಾಲು ಒಂದು ತಗೊಂಡು ಇಫ್ ಯು ಗಿವ್, ಇದರಿಂದ ಹೆಲ್ಪ್ ಆಗುತ್ತೆ. ತೀರಾ ನಿಮ್ಗೆ ಮೆಡಿಸಿನ್ಸ್ ಬೇಕಂದ್ರೆ ಬೆಸ್ಟ್ ಇಸ್ ಜಟಮಾಂಸಿ 2 to 3 grams ವಿತ್ ಮಿಲ್ಕ್, ಅಥವಾ ಸರ್ಪಗಂಧವಟಿ. ಇದು ಪೇಷಂಟ್ ತುಂಬಾ ಹೈಪೋಟೆನ್ಸಿವ್ ಪೇಷಂಟ್ಸ್ ಇಲ್ಲ ಅಂದ್ರೆ, ಲೈಕ್ ಇಫ್ ಇಟ್ ಈಸ್ ಬಾರ್ಡರ್ ಲೈನ್ ಅಥವಾ ಲಿಟಲ್ ಅಪರ್ ಬಾರ್ಡರ್ ಲೈನ್ ಇದ್ದು ಬ್ಲಡ್ ಪ್ರೆಷರ್ ಇದ್ರೆ, then you can always think of using the ಸರ್ಪಗಂಧವಟಿ ಅಥವಾ ಮಾನಸ ಮಿತ್ರವಟಿ
ಅಥವಾ ಅಶ್ವಗಂಧ ಕ್ಯಾಪ್ಸೂಲ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಗೆಟಿಂಗ್ ದ ಸ್ಲೀಪ್. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ವಾಟ್ ಕ್ಯಾನ್ ಬಿ ಡನ್ ಅಟ್ ದ ಇನಿಷಿಯಲ್ ಪಾರ್ಕಿನ್ಸನ್ಸ್. ಯಾ, ಸಿ ಇನ್ನೊಂದು ಪಾರ್ಕಿನ್ಸನ್ಸ್ ಮತ್ತೆ ವೇರಿಯಸ್ ಟೈಪ್ಸ್ ಆಫ್ ಓಲ್ಡ್ ಏಜ್ ಪ್ರಾಬ್ಲಮ್ಸ್, ಡಿಮೆನ್ಷಿಯಾ ಮತ್ತೆ ಪಾರ್ಕಿನ್ಸನ್ಸ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುವಂತ ದೇರ್ ಆರ್ ವೆರಿ ಗುಡ್ ಟ್ರೀಟ್ಮೆಂಟ್ಸ್. ಆಯುರ್ವೇದದಲ್ಲಿ ಒಳ್ಳೆ I think one of the best treatment that we can provide is by doing the Ayurvedic treatment is Parkinson's disease ಅಲ್ಲಿ dementia. ಯಾಕಂದ್ರೆ ಅಪಾರ್ಟ್ ಫ್ರಮ್ ಆಂಟಿ ಪಾರ್ಕಿನ್ಸನ್ಸ್ ಡಿಸೀಸ್ ಪಾರ್ಕಿನ್ಸನ್ಸ್ ಬೇರೆ ಏನೂ ಇಲ್ಲ, ಟ್ರೀಟ್ಮೆಂಟ್ ಜಾಸ್ತಿ ಇರೋದಿಲ್ಲ. ಡಿಮೆನ್ಷಿಯಾದಲ್ಲಂತೂ ಅಪಾರ್ಟ್ ಫ್ರಮ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಜನರಲ್ ವಿಟಮಿನ್ಸ್ ಟ್ಯಾಬ್ಲೆಟ್ ಬಿಟ್ರೆ there are no specific treatments in case of dementia. ಬೇಸಿಕ್ಲಿ ನಾವ್ ಏನ್ ಮಾಡ್ಕೋಬೇಕು ಅಂದ್ರೆ ಅದನ್ನ ನಾವು ಸ್ಟೇಜ್ ವೈಸ್ ಡಿಸೈಡ್ ಮಾಡ್ಕೋಬೇಕು ಇನ್ ಕೇಸ್ ಆಫ್ ಪಾರ್ಕಿನ್ಸನ್ಸ್ ಡಿಸೀಸ್. ಪಾರ್ಕಿನ್ಸನ್ಸ್ ಡಿಸೀಸ್ ಮೇನ್ ಆಗಿ 4 ಸಿಂಪ್ಟಮ್ಸ್ ಇರುತ್ತೆ. ಒಂದು ಟ್ರೆಮರ್ಸ್ ಇರುತ್ತೆ, ರಿಜಿಡಿಟಿ ಇರುತ್ತೆ, ಎಕೈನೇಸಿಯಾ ಮತ್ತೆ ಪೋಸ್ಚರಲ್ ಡಿಸ್ಟರ್ಬೆನ್ಸಸ್. ಸೊ ಈ 4 ಮೇನ್ ಸಿಂಪ್ಟಮ್ಸ್ ಇರುವಂತದ್ದು. ಟ್ರೆಮರ್ಸ್ ಇರುತ್ತೆ, ದೆನ್ ರಿಜಿಡಿಟಿ, ದೆನ್ ಡಿಸ್ಕೈನೇಸಿಯಾ ಇರುತ್ತೆ, ಮತ್ತೆ ಪೋಸ್ಚರಲ್ ಇನ್ಸ್ಟೆಬಿಲಿಟಿ ಇರುತ್ತೆ. ಸೊ ಈ 4 ಸಿಂಪ್ಟಮ್ಸ್ ಮೇಲೆ ಸೊ ಅದರಲ್ಲಿ ಕೂಡ ಆಯುರ್ವೇದ ಪ್ರಕಾರ ಏನ್ ಮಾಡ್ಬೇಕು ಅಂದ್ರೆ ವೆದರ್ ದಿಸ್ ಈಸ್ ಶೂಲ ಪ್ರಧಾನ ಇದೆಯಾ ಸ್ತಬ್ಧ ಪ್ರಧಾನ ಇದೆಯಾ ನೋಡ್ಕೋಬೇಕು. ಸೊ ಪೇಷಂಟ್ಸ್ಗೆ ಪೇನ್ ಜಾಸ್ತಿ ಇದ್ರೆ ಇಟ್ ಇಸ್ ಮೋರ್ ಆಫ್ ವಾತ ಡಾಮಿನೆಂಟ್ ಕಂಡೀಷನ್ಸ್. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಅಭ್ಯಂಗ, ಮೃದು ವಿರೇಚನ ಮತ್ತೆ ಬಸ್ತಿ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ದ ಪೇಷಂಟ್ ಹ್ಯಾಸ್ ರಿಜಿಡಿಟಿ, ಸ್ಟಿಫ್ನೆಸ್ ಜಾಸ್ತಿ ಇದ್ರೆ ಅದು ವಾತ ಕಫ ಕಾಂಬಿನೇಷನ್ ಅಂತ ಅನ್ಕೋಬೇಕು. ಅಂತ ಕಂಡೀಷನ್ಸ್ ಅಲ್ಲಿ ಯು ಶುಡ್ ಗೋ ವಿತ್ ವಾತ ಕಫಾಹಾರ ಲೈನ್ ಆಫ್ ಟ್ರೀಟ್ಮೆಂಟ್, ಲೈಕ್ ಉದ್ವರ್ತನ, ಉತ್ಸಾದನ, ಶೋಧನ ಬಸ್ತಿ ಮಾಡಿ ಆಮೇಲೆ ಬ್ರಹ್ಮಣ ಬಸ್ತಿ ಮಾಡಬೇಕು. ಲೈಕ್ ಶೋಧನ ಬಸ್ತಿಗೆ ಏರಂಡ ಮೂಲಾದಿ ನಿರೋಬಸ್ತಿ ಅಥವಾ ದಶಮೂಲ ನಿರೋಬಸ್ತಿ ಮಾಡಿ ಮುಸ್ತಾದ್ಯಾಪನ ಬಸ್ತಿ ಅಥವಾ ರಾಜ್ಯಾಪನ ಬಸ್ತಿ ಅಥವಾ ಮಾಂಸರಸ ಮಾಡಿಕೊಂಡು ಕೂಡ the patient is not vegetarian and is fine with the conditions, then you can always use the ಮಾಂಸ ಬಸ್ತಿನ ಯೂಸ್ ಮಾಡ್ಕೊಳ್ಬಹುದು. ಬಟ್ ಅದನ್ನ ನೀವು ಕಂಡೀಷನ್ಸ್ ನೀವು ಸ್ಟೇಜ್ ವೈಸ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಡಿಮೆನ್ಷಿಯಲ್ ಕೂಡ ಅಷ್ಟೇ ದೇರ್ ಆರ್ ಗ್ರೇಡ್ಸ್, ಮೈಲ್ಡ್ ಡಿಮೆನ್ಷಿಯಾ, ಮಾಡರೇಟ್ ಡಿಮೆನ್ಷಿಯಾ ಮತ್ತೆ ಸಿವಿಯರ್ ಡಿಮೆನ್ಷಿಯಾ. ಸೊ ಮೈಲ್ಡ್ ಡಿಮೆನ್ಷಿಯಾದಲ್ಲಿ ಯು ಕ್ಯಾನ್ ಆಲ್ವೇಸ್ ಯೂಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಆಹಾರ, especially milk products. Especially one very good medicines in Parkinson's disease and dementia is ಕೂಷ್ಮಾಂಡ. ಕೂಷ್ಮಾಂಡ ರಸವನ್ನು ಪೇಷಂಟ್ಸ್ಗೆ ತಗೊಳ್ಳಿಕ್ಕೆ ಹೇಳಬೇಕು. ಅದನ್ನು ನಾವು ಒಂದು ಮಾಡರೇಟ್ ಸೈಜ್ ಕೂಷ್ಮಾಂಡವನ್ನು ಒಂದು 10 ಪೀಸ್ 8 10 ಪೀಸ್ ಮಾಡ್ಕೊ ಮತ್ತೆ ಬೀಜ ಎರಡನ್ನೂ ಮಿಕ್ಸಿಗೆ ಹಾಕೋಬೇಕು. ಆಮೇಲೆ ಅದನ್ನ ಸೋಸ್ಕೊಂಡ್ಬಿಟ್ಟು 50 ml ಬೆಳಿಗ್ಗೆ 50 ರಾತ್ರಿ ವಿತ್ ಸಿತ ಅಥವಾ ನಾವು ಏನು ಕಲ್ಸಕ್ರೆ 5 ಗ್ರಾಮು ಅಥವಾ ಜೇನುತುಪ್ಪ 5 ಗ್ರಾಮ್. ಸೊ 50 ml ಬೂದ್ಗುಂಬಳಕಾಯಿ ಅಥವಾ ಕೂಷ್ಮಾಂಡ ಟ್ವೈಸ್ ಎ ಡೇ, ಬೆಳಿಗ್ಗೆ ಮತ್ತೆ ರಾತ್ರಿ ಖಾಲಿ ಹೊಟ್ಟೆಯಲ್ಲಿ, ಬೆಳಿಗ್ಗೆ 7 ಗಂಟೆಗೆ ಸಂಜೆ 7 ಗಂಟೆಗೆ ಅಡ್ವೈಸ್ ಮಾಡಬಹುದು. ಅಂಡ್ ಇಟ್ ಶುಡ್ ಬಿ ಗಿವನ್ ಫಾರ್ 45 days. ಸೊ ಇಂಥ ಕಂಡೀಷನ್ಸ್ ಎಲ್ಲ ಅರ್ಲಿ ಡಿಮೆನ್ಷಿಯಾ ಲೈಕ್ ಇಮಿಡಿಯೇಟ್ ಆಗಿ ಪ್ರೀ ಸೈನಲ್ ಡಿಮೆನ್ಷಿಯಾ ಅಥವಾ ಅರ್ಲಿ ಡಿಮೆನ್ಷಿಯಾ ಸಿಂಪ್ಟಮ್ಸ್ ಇದ್ದಾಗ, ಸೊ ಯಾಕೋ ನಾನು ಇತ್ತೀಚೆಗೆ ಕೆಲವು ಸಾಮಾನುಗಳನ್ನ ಮರಿತಾ ಇದ್ದೀನಿ, ನನಗೆ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಾಗಲ್ಲ ಅಂತ ಕೆಲವೊಮ್ಮೆ ಇಂಥ ಪೇಷಂಟ್ಸ್ ಬರ್ತಾರೆ. ಸೊ ಇಂಥ ಪೇಷಂಟ್ಸ್ಗಳಿಗೆ ಆಹಾರ ರೂಪಿ ಔಷಧ ಇಸ್ ವೆರಿ ಇಂಪಾರ್ಟೆಂಟ್. ಮೈಲ್ಡ್ ಫಾರ್ಮ್ಸ್ ಅಲ್ಲಿ ಘೃತ ಪ್ರಯೋಗ, ಲೈಕ್ ಅದ್ರಲ್ಲಿ ಕೂಡ ಬ್ರಾಹ್ಮಿ ಘೃತ, ಕಲ್ಯಾಣಕ ಘೃತ ಇಸ್ ವೆರಿ ವೆರಿ ಬೆನಿಫಿಷಿಯಲ್ ಇನ್ ಮಾಡರೇಟ್ ಟೈಪ್ಸ್ ಆಫ್ ಡಿಮೆನ್ಷಿಯಾ. ಸಿವಿಯರ್ ಡಿಮೆನ್ಷಿಯಾದಲ್ಲಿ ಯು ಮೇ ರಿಕ್ವೈರ್ ಸಮ್ ಮೆಡಿಕೇಶನ್ ಬೇಕಾಗುತ್ತೆ, ಆಂಟಿ ಸೈಕೋಟಿಕ್ಸ್, ಆಂಟಿ ಡಿಪ್ರೆಸೆಂಟ್ಸ್ ಬೇಕಾಗುತ್ತೆ. ಅದ್ರ ಜೊತೆ ಯು ಹ್ಯಾವ್ ಟು ಗಿವ್ ದ ಥೆರಪೀಸ್, ಎಸ್ಪೆಷಲಿ ಈ ಶಿರೋಧಾರ ಅಥವಾ ಬಸ್ತಿ ಟ್ರೀಟ್ಮೆಂಟ್. ಡೆಫಿನೆಟ್ಲಿ moderate to severe type of dementia, and you would like to give the information about the diploma course in psychology, psychiatry after BMS, where the institute. Yeah, especially normally we have a PG in Manasroga. Idi India there are 5 centers which offers PG in Manasroga. Hasanalli, Kottakallalli, Mudbidre, Udupi ಮತ್ತೆ BHU. ಸೊ ಇಡೀ ಇಂಡಿಯಾದಲ್ಲಿ ಅಟ್ ಪ್ರೆಸೆಂಟ್
these are the 5 institutions which offers PG in Manas Roga. And ನಮ್ಮಲ್ಲಿ ಹಾಸನದಲ್ಲಿ PhD ಕೂಡ ಇದೆ. So it's only one center which has PhD in. Apart from this, there are some courses. Now short term course ಮಾಡ್ತೀವಿ 4 weeks ಅಥವಾ 1 month course in exclusive psychiatry and psychology ಅಲ್ಲಿ ಮಾಡ್ತೀವಿ. So ವರ್ಷದಲ್ಲಿ we have one course. Generally ಏಪ್ರಿಲ್ ಅಥವಾ ನವೆಂಬರ್ ಅಲ್ಲಿ ನಾವು ಸಾಮಾನ್ಯವಾಗಿ ಈ ಕೋರ್ಸ್ ಮಾಡ್ತೀವಿ. ಇದರೆಲ್ಲ ಇನ್ಫಾರ್ಮೇಶನ್ ನಿಮಗೆ ನಮ್ಮ ಕಾಲೇಜಿನ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. www.sdmcahhasan.org ಅಲ್ಲಿ you will get the information about the short term courses. ಈಗ ಸದ್ಯಕ್ಕೆ because of this COVID problems ಸ್ವಲ್ಪ ಸ್ಟಾಪ್ ಮಾಡಿದೀವಿ. ಈಗ ಇನ್ಫಾರ್ಮೇಶನ್ ಖಂಡಿತ ಇದ್ದಾಗ ನಾನು I can share with Dr. Goeshwar ಮಾಡಿದಾಗ, and you can definitely it's a extensive practical oriented ಕೋರ್ಸ್ಗಳು. OPD ಅಲ್ಲಿ IPD ಅಲ್ಲಿ ಕೇಸ್ ಡಿಸ್ಕಷನ್ ಇರುತ್ತೆ, ಥಿಯರಿ ಪಾರ್ಟ್ ತುಂಬಾ ಕಮ್ಮಿ ಇರುತ್ತೆ, and it is for 1 month which you can have from our college. And there are ಇಂಥದ್ದು ಪಂಚಕರ್ಮದಲ್ಲಿ, ಶಾರಸೂತ್ರದಲ್ಲಿ, ಕ್ರಿಯಾಕಲ್ಪದಲ್ಲಿ ಬೇರೆ ಬೇರೆ ತರದ ಶಾರ್ಟ್ ಟರ್ಮ್ ಕೋರ್ಸ್ ಅವೈಲೇಬಲ್ ಇರುತ್ತೆ. ಇನ್ಫಾರ್ಮೇಶನ್ ನೀವು ವೆಬ್ಸೈಟ್ ಅಲ್ಲಿ ತಿಳ್ಕೋಬಹುದು. Delayed milestone in pediatric age group. Yeah, see, this is one of the very very important ನಮ್ಮ ಪ್ರಾಕ್ಟೀಸ್ ಅಲ್ಲಿ ಬರುವಂತದ್ರಲ್ಲಿ ಈ ಮಕ್ಕಳಲ್ಲಿ ಬರುವಂತ ಕೆಲವು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಲೈಕ್ ಸೆರೆಬ್ರಲ್ ಪಾಲ್ಸಿ ಇರ್ಬೋದು, ಡೌನ್ ಸಿಂಡ್ರೋಮ್ ಇರ್ಬೋದು, ಅಥವಾ ಆಟಿಸಮ್ ಅಥವಾ ADHD. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇಸ್ ಅಗೇನ್ ಅಸೆಸ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಏನಾಗುತ್ತೆ, ಎಷ್ಟೋ ಸಲ ಈ ಪೇರೆಂಟ್ಸ್ ಗಳಿಗೆ ಆ ಅವೇರ್ನೆಸ್ ಇರೋದಿಲ್ಲ. ಇದ್ರೂ ಕೂಡ ನನ್ನ ಮಗ ನಾರ್ಮಲ್ ಆಗಿದ್ದಾನೆ, ನನ್ನ ಮಗಳು ನಾರ್ಮಲ್ ಆಗಿದ್ದಾಳೆ, ನಡೆಯುತ್ತೆ ಅಂತ ಸ್ವಲ್ಪ ಕೆಲವೊಮ್ಮೆ ಸ್ವಲ್ಪ ಕೇರ್ಲೆಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ದಟ್ಸ್ ಅ ರೀಸನ್ ವೈ ನಿಮ್ಮ ಒಂದು ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಕ್ಲಿನಿಕ್ ಅಲ್ಲಿ ಯಾವತ್ತಾದ್ರೂ ಇಂಥ ಪೇಷಂಟ್ಸ್ ಬೇರೆ ಯಾವುದೋ ಕಂಡೀಷನ್ಸ್ ಬಂದಿರಬಹುದು. ಮೇ ಬಿ ಲೈಕ್ ಫಾರ್ ಎಕ್ಸಾಂಪಲ್ ಜ್ವರಕ್ಕೆ, ಶೀತಕ್ಕೆ, ಕೆಮ್ಮು, ನೆಗಡಿಗೆ ನಿಮ್ಮ ಹಾಸ್ಪಿಟಲ್ ಅಥವಾ ಕ್ಲಿನಿಕ್ ಬಂದಿರಬಹುದು. ಬಟ್ ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ದಟ್ ಈ ಮಗುವಲ್ಲಿ ಯಾಕೋ ಒಂದು ಡೆವಲಪ್ಮೆಂಟಲ್ ಡಿಲೇ ಇದೆ, ಸ್ವಲ್ಪ ಮೈಲ್ ಸ್ಟೋನ್ಸ್ ಡಿಲೇ ಇದೆ ಅಂತ ನಿಮ್ಗೆ ಅನ್ಸಿದಾಗ ದಯವಿಟ್ಟು ಅವರಿಗೆ ಅಟ್ ಲೀಸ್ಟ್ ಒಂದು ಪೀಡಿಯಾಟ್ರಿಕ್ ಕನ್ಸಲ್ಟೇಷನ್ ಅಥವಾ ಒಂದು ಆಯುರ್ವೇದಿಕ್ ಕೋಮಾರ್ಬಿಡಿಟಿ ಡಾಕ್ಟರ್ಗಳಿಗೆ ತೋರ್ಸಕ್ ಹೇಳಿ. ಯಾಕಂದ್ರೆ ನಾವು ಎಷ್ಟು ಬೇಗ ಈ ಒಂದು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ನಾವು ಐಡೆಂಟಿಫೈ ಮಾಡ್ತೀವಿ, ಅಷ್ಟು ಬೇಗ ನಾವು ಪೇಷಂಟ್ಸ್ಗೆ ಅಥವಾ ಆ ಮಗುಗೆ ನಾವು ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಜನರಲಿ ಇಂಥ ಒಂದು ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ 6 ವರ್ಷ 8 ವರ್ಷ ಮಿತಿ ಮೀರಿದ್ರೆ ಅದ್ರ ನಂತರ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಅದರ ರಿಸಲ್ಟ್ ಅಲ್ಲಿ ತುಂಬಾ ಅಷ್ಟು ಇರೋದಿಲ್ಲ. ಸೊ ಸ್ಪೆಷಲಿ ಸೆರೆಬ್ರಲ್ ಪಾಲ್ಸಿ ಇರ್ಬೋದು ಅಥವಾ ಆಟಿಸಮ್ ಇರ್ಬೋದು. ಇವತ್ತು ಕೂಡ there were 2 patients from USA ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದೆ. ಸೊ ಅವರು ಮಗುವಿನ ಎಲ್ಲ ವಿಡಿಯೋಗಳನ್ನ ಮಾಡಿ ತೋರಿಸ್ತಾ ಇದ್ರು, ಅಂಡ್ ಮಗುವಿನ ಕೂಡ ಆನ್ಲೈನ್ ಬರ್ಲಿಕ್ಕೆ ಹೇಳಿದ್ದೆ. ಸೊ ಇಟ್ ವಾಸ್ ಅ 5-year-old child. ಸೊ 5-year-old child ಅಲ್ಲಿ ಬಟ್ ಅವರಿಗೆ ಇನ್ನು ಮಗುಗೆ ಆಟಿಸಮ್ ಇದೆಯಾ ಇಲ್ವಾ ಅಂತ ಸ್ಟಿಲ್ ದೇ ವಾಂಟೆಡ್ ಟು ಗೆಟ್ ಕನ್ಫರ್ಮ್ಡ್. ಬಟ್ ಯಾಕಂದ್ರೆ ಮಗುವಿಗೆ ಕ್ಲಿಯರ್ ಆಗಿ ಫುಲ್ ಬ್ಲೋನ್ ಸೋಷಿಯಲ್ ಡಿಸ್ಟ್ರಾಕ್ಟಬಿಲಿಟಿ ಇದೆ, ಅವನು ಒಂದೇ ಕಡೆಯಲ್ಲಿ ಕೂತ್ಕೊಳ್ಳಲ್ಲ, ನಿಂತ್ಕೊಳ್ಳಲ್ಲ, ದೇರ್ ಇಸ್ ಕ್ಲಿಯರ್ ಸಿಂಪ್ಟಮ್ಸ್ ಆಫ್ ADHD ಲಕ್ಷಣಗಳು ಖಂಡಿತ ಇತ್ತು ಮಗುವಲ್ಲಿ. ಅದಕ್ಕೆ ನಾನು ಇಮಿಡಿಯೇಟ್ ಆಗಿ ಹೇಳಿದೆ ನಿಮ್ಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಬೇಕು. ಸೊ ನನ್ನ ಒಬ್ಬರ ಫ್ರೆಂಡ್ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸೌತ್ ಕ್ಯಾಲಿಫೋರ್ನಿಯಾದಲ್ಲಿ. ಸೊ ಅಲ್ಲಿ ಐ ಗೇವ್ ದ ರೆಫರೆನ್ಸ್ ಅಂಡ್ ಟೋಲ್ಡ್ ಇಮಿಡಿಯೇಟ್ಲಿ ನೀವು ಒಂದು ಸ್ವಲ್ಪ ಪಂಚಕರ್ಮ ಟ್ರೀಟ್ಮೆಂಟ್ಗಳು ಮತ್ತೆ ಕೆಲವು ಮೆಡಿಸಿನ್ಸ್ಗಳು ತಗೋಬೇಕಾಗತ್ತೆ ಅಂತ ಐ ಹ್ಯಾವ್ ಜಸ್ಟ್ ಗಿವನ್ ಅ ಪ್ರೋಟೋಕಾಲ್ ಅಂಡ್ ಐ ಹ್ಯಾವ್ ಆಸ್ಕ್ಡ್ them to contact. So main ಆಗಿ in the developmental disorders ಅಲ್ಲಿ is ಐಡೆಂಟಿಫಿಕೇಶನ್ ಮಾಡಿ ಎಷ್ಟು ಬೇಗ ನಾವು ಥೆರಪಿ ಶುರು ಮಾಡ್ತೀವಿ. ಅದ್ರಲ್ಲೂ ಕೂಡ ಒಳ್ಳೊಳ್ಳೆ ಲೈಕ್ ಬೆಸ್ಟ್ ಥೆರಪೀಸ್ ಲೈಕ್ ಅಭ್ಯಂಗ, ಷಷ್ಟಿಕ ಶಾಲಿಪಿಂಡ ಸ್ವೇದ, ಮಾತ್ರವಸ್ತಿ. ಈ ಮಕ್ಕಳಲ್ಲಿ 20 ml 30 ml ಘೃತ, ಕಲ್ಯಾಣ ಘೃತ, ಸಂವರ್ಧನ ಘೃತ, ಈ ಕಾಶ್ಯಪ ಸಮಿತಿಯಲ್ಲಿ ಒಂದು ಘೃತ ಬರುತ್ತೆ ಸಂವರ್ಧನ ಘೃತ ಅಂತ. ಸ್ಪೆಷಲಿ ಇಂಥ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವನ್ ಪೈಶಾಚಿಕ ಘೃತ ಅಂತ ಇದೆ. ಇಟ್ಸ್ ಅ ವೆರಿ ಗುಡ್ ಮೆಡಿಸಿನ್ಸ್ ಫಾರ್ ದ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್. ಇದರ ರೆಫರೆನ್ಸ್ ನಿಮ್ಗೆ ಚರಕ ಚಿಕಿತ್ಸಾ ಸ್ಥಾನ ಉನ್ಮಾದ ಚಾಪ್ಟರ್ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡಿದಾಗ ಈ ಸ್ಪೆಷಲಿ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ.
ಬಟ್ ಅದೇನಂದ್ರೆ ಇಟ್ಸ್ ಎ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಸೊ ಇಟ್ಸ್ ನಾವು ಪೇಷಂಟ್ಸ್ಗಿಂತ ಈ ಮಗುಕ್ಕಿಂತ ಪೇರೆಂಟ್ ನ ಸ್ವಲ್ಪ ಫೋರ್ಸಿಂಗ್ ಮಾಡಿ ನಾವು ಬೇಕಾಗುತ್ತೆ. ಸೊ ಇಲ್ಲಾಂದ್ರೆ ಯು ಮೇ ನಾಟ್ ಬಿ ಏಬಲ್ ಟು ಹೆಲ್ಪ್ ಸಚ್ ಪೇಷಂಟ್ಸ್. ವಾತಜ ಉನ್ಮಾದ ಪೇಷಂಟ್ ಹೈಪರ್ ಆಕ್ಟಿವ್, ಹೌ ಪಂಚಕರ್ಮ? ಯಾ, ಸಿ ವಾತಜ ಉನ್ಮಾದದಲ್ಲಿ ಪಂಚಕರ್ಮ ಯಾವ ತರ ಮಾಡ್ಬೇಕು ಅಂತ. ಸಿ ಇನ್ ಕೇಸ್ ಆಫ್ ನಿಮಗೆ ಗೊತ್ತಿರಬಹುದು, ಉನ್ಮಾದ ನಾವು ಎರಡು ತರ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಒಂದು ದೋಷಜ ಉನ್ಮಾದ, ಇನ್ನೊಂದು ಆಗಂತಜ ಉನ್ಮಾದ. ಸಿ ಇದರಲ್ಲಿ ಕ್ಲಿನಿಕಲಿ ಡಿಫ್ರೆನ್ಸಸ್ ಏನಂದ್ರೆ, ಸೊ ಯಾವಾಗ ನಾವು ಒಂದು ಉನ್ಮಾದನ ನಾವು ದೋಷಿಕ್ ವೈಸ್, ಈಗ ನಿಧಾನ ಆಗಿರ್ಬೋದು, ಲಕ್ಷಣಗಳಾಗಿರ್ಬೋದು, ಅಥವಾ ಅದರ ಅಗ್ರಿವೇಶನ್ ಟೈಮ್ ಅಥವಾ ರಿಡಕ್ಷನ್ ಟೈಮ್ ನ ಒಂದು ದೋಷಕ್ಕೆ ನಾವು ಸೀಮಿತಗೊಳಿಸಲಿಕ್ಕೆ ಸಾಧ್ಯ ಆಗಿದ್ದಾಗ ಅದನ್ನ ನಾವು ಆಗಂತುಜ ಅಂತ ಹೇಳ್ತೀವಿ. ಬಟ್ ನಾವು ಎಕ್ಸಾಕ್ಟ್ಲಿ ಎಲ್ಲಾ ವಾತದ ಲಕ್ಷಣಗಳಿದೆ, ನಿಧಾನಗಳ ಲಕ್ಷಣಗಳು, ನಿಧಾನ ಕೂಡ ವಾತದ ಟೈಪ್ ಇದೆ, ಒಂದು ಸಂಪ್ರಾಪ್ತಿ ಅಥವಾ ಲಕ್ಷಣಗಳು ಕೂಡ ವಾತದ ಟೈಪ್ ಇದೆ ಅಂದಾಗ ಅದನ್ನ ನಾವು ದೋಷ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮೇನ್ಲಿ ದೋಷದಲ್ಲಿ ವಾತದಲ್ಲಿ ಅಂದ್ರೆ ಪೇಷಂಟ್ ವಿಲ್ ಬಿ ಹೈಪರ್ ಆಕ್ಟಿವ್, ಅಥವಾ ಅವನ ಬಿಹೇವಿಯರ್ ಆಗಿರ್ಬೋದು, ಟಾಕಿಟಿವ್ ಇರ್ಬೋದು, ಅವನು ಏನೋ ಬೇರೆ ಬೇರೆ ತರದ ಒಂದು ಡ್ರೆಸ್ಗಳು ಹಾಕುವಂಥದ್ದು, ಅದೆಲ್ಲ ವಾತದ ಟೈಪ್ ಅಲ್ಲಿ ಇರುತ್ತೆ. ಪಿತ್ತದಲ್ಲಿ ತುಂಬಾ ಅಗ್ರೆಷನ್ ಇರ್ತಾರೆ, ಆರೋಗ್ಯಂಟ್ ಇರ್ತಾರೆ, ವೈಲೆಂಟ್ ಇರ್ತಾರೆ, ಸೆಲ್ಫ್ ಹಾರ್ಮ್, ಅವರು ಸೆಲ್ಫ್ ಹಾರ್ಮ್ ಕೂಡ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ. ಅಂಡ್ ಇನ್ ಕೇಸಸ್ ಆಫ್ ಪೇಷಂಟ್ಸ್ ಆಫ್ ಕಫಜದಲ್ಲಿ ಅವರು ತುಂಬಾ ಸೈಲೆಂಟ್ ಆಗಿರ್ತಾರೆ, ಐಸೋಲೇಟ್ ಇರ್ತಾರೆ, ತುಂಬಾ ಜಾಸ್ತಿ ಪೇಷಂಟ್ ಜೊತೆ ಆಲ್ಮೋಸ್ಟ್ ಲೈಕ್ ಸಿವಿಯರ್ ಡಿಪ್ರೆಷನ್ ಸಿಂಪ್ಟಮ್ಸ್ ಕಫಜ ಉನ್ಮಾದದಲ್ಲಿ ಇರುತ್ತೆ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಪಂಚಕರ್ಮ ಸ್ಪೆಷಲಿ ಲೈಕ್ ವಮನ ವಿರೇಚನ ಫಸ್ಟ್ ಆಗಿ ನಾವು ಮಾಡ್ಲಿಕ್ಕೆ ಆಗಲ್ಲ. ಫಸ್ಟ್ ನಾವು ಒಂದು 3 to 5 days ಏನ್ ಮಾಡ್ಬೇಕು ಅಂದ್ರೆ ವಿ ಶುಡ್ ಡೂ ಸಮ್ ಎಕ್ಸ್ಟರ್ನಲ್ ಥೆರಪೀಸ್, ಸ್ಪೆಷಲಿ ಶಿರೋ ಪಿಚು ಅಥವಾ ತಳಪೊಡಿಚಲ್ ಅಂತ ಮಾಡ್ತಾರೆ. ಸೊ ತಲೆ ಮೇಲೆ ಜಟಾಮಾಂಸಿ ಬ್ರಾಹ್ಮಿ ನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬ್ರಾಹ್ಮಿ ಚೂರ್ಣ ಮತ್ತೆ ಆಮ್ಲಕ್ಕಿ ಚೂರ್ಣನ ಬ್ರಾಹ್ಮಿ ತೈಲ ಅಥವಾ ಕ್ಷೀರಬಲ ತೈಲನ ಜೊತೆ ಮಿಕ್ಸ್ ಮಾಡಿಕೊಂಡು ತಲೆ ಮೇಲೆ ಹಾಕೋಬೇಕು. ಆಮೇಲೆ ಅದನ್ನ ಬಾಳೆ ಎಲೆ ಅಥವಾ ಏರಂಡ ಪತ್ರದಿಂದ ಟೈ ಮಾಡ್ತಾರೆ. ಸೊ ಇದನ್ನ ಒಂದು 2 hours 90 minutes ಇಂದ 120 minutes ಅಂದ್ರೆ 1.5 ಗಂಟೆದಿಂದ 2 ಗಂಟೆ ತನಕ ಇದನ್ನ ಇಡಬೇಕಾಗತ್ತೆ. ಸೊ ಇದನ್ನ ನೀವು 2 times ಕೂಡ ಮಾಡ್ಬೋದು. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಅಥವಾ ಶಿರೋ ಮರ್ದನ ಅಂತ ಮಾಡ್ತಾರೆ, ಈ ಸ್ವಲ್ಪ ತಲೆ ಕೂದಲನ್ನು ಸ್ವಲ್ಪ ಕಟ್ ಮಾಡಬೇಕು. ಆಮೇಲೆ ಬ್ರಾಹ್ಮಿ, ಜಟಾಮಾಂಸಿ ಮತ್ತೆ ಸರ್ಪಗಂಧ ಈ 3 ಪೌಡರ್ನ ತಗೊಂಡು ಒಂದು ಪೋಟ್ಲಿ ಕಟ್ಕೋಬೇಕು. ಆ ಪೋಟ್ಲಿ ಕಟ್ಕೊಂಡು ತಲೆ ಮೇಲೆ ರಬ್ ಮಾಡಬೇಕು. ಸೊ ರಬ್ ಮಾಡುವಾಗ ಇಫ್ ಇಟ್ ಈಸ್ ವಾತಜ ಕಂಡೀಷನ್ಸ್ ಇದ್ರೆ ಸ್ವಲ್ಪ ಕ್ಷೀರಬಲ ತೈಲ ಹಾಕೊಂಡು ರಬ್ ಮಾಡ್ಬೋದು. ಕಫಜ ಲಕ್ಷಣಗಳಿದ್ರೆ ಸ್ವಲ್ಪ ತಕ್ರ ಅಥವಾ ಧಾನ್ಯಾಂಬಲ ಅಥವಾ ದಶಮೂಲ ಕ್ವಾತ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಟ್ಲೀಸ್ಟ್ 15-30 minutes ನೀವು ಜಸ್ಟ್ ಗೋ ಆನ್ ರಬ್ಬಿಂಗ್. ಯಾಕಂದ್ರೆ ಆ ಪೇಷಂಟ್ಸ್ಗೆ ನೀವು ದಾರ ಮಾಡಿದ್ರೆ ಅಥವಾ ಶಿರೋಬಸ್ತಿಗೆ ಅಥವಾ ಯಾವುದೇ ಪಂಚಕರ್ಮಕ್ಕೆ ಕಾಪರೇಟಿವ್ ಇರೋದಿಲ್ಲ. ಮತ್ತೆ ಇನ್ನೊಂದು ಮೃದು ವಿರೇಚನ ಕೊಡಬೇಕು, ಅವಿಪತ್ತಿಕರ ಚೂರ್ಣ 10 ರಿಂದ 15 ಗ್ರಾಮು ಕಂಟಿನ್ಯೂಸ್ 3 to 5 days ಕೊಡಬೇಕು. ಸೊ ಇಂಥ ಟ್ರೀಟ್ಮೆಂಟ್ಸ್ ಶಿರೋಧಾರ ಶಿರೋಪಿಚು, ಶಿರೋಲೇಪ, ತಳಪೊಡಿಚಿಲ್, ಶಿರೋಮರ್ದನ ಮತ್ತೆ ದ ಇಂಟರ್ನಲ್ ಯೂಸೇಜ್ ಆಫ್ ಗಂಧರ್ವ ಹಸ್ತಾದಿ ಕಷಾಯ ಅಥವಾ ಅವಿಪತ್ತಿಕರ ಚೂರ್ಣನ 3 ರಿಂದ 5 ದಿನ ನೀವು ಮಾಡಿಕೊಂಡು ದೆನ್ ಪೇಷಂಟ್ಸ್ ವಿಲ್ ಬಿ ಕಂಫರ್ಟಬಲ್. ಆಮೇಲೆ ಬೇಕಾದ್ರೆ ನೀವು ಪೇಷಂಟ್ಸ್ಗೆ ವಿರೇಚನ, ಬಸ್ತಿ ಅಥವಾ ವಮನ ಪ್ಲಾನ್ ಮಾಡ್ಕೋಬಹುದು. ಬಟ್ ಅಕ್ಯೂಟ್ ಪೇಷಂಟ್ಸ್, ನಾನ್ ಕಾಪರೇಟಿವ್ ಪೇಷಂಟ್ಸ್ ಆಫ್ ಉನ್ಮಾದದಲ್ಲಿ ಡೈರೆಕ್ಟ್ ಆಗಿ ಪಂಚಕರ್ಮ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಇನಿಷಿಯಲಿ ಬಾಹ್ಯ ಚಿಕಿತ್ಸೆ ಮಾಡಬೇಕು. ಬಾಹ್ಯ ಚಿಕಿತ್ಸೆದಲ್ಲಿ ಅದರಲ್ಲೂ ನಾನು ಹೇಳಿದಾಗೆ ಲೇಪ ಅಥವಾ ಮರ್ದನ ಮಾಡಿಕೊಂಡು ನಿತ್ಯ ಮೃದು ವಿರೇಚನ ಕೊಟ್ಟು then we can think of doing the classical type of virechana. Direct niruha and see definitely now yavaga we'll be using basti use ಮಾಡುವಾಗ we make a combination of both niruha ಮತ್ತೆ ಅನುವಾಸನ ಕಾಂಬಿನೇಷನ್ ಮಾಡ್ತೀವಿ. ಸೊ ಅದರಲ್ಲೂ ಕೂಡ ಮುಖ್ಯವಾಗಿ ಏನಂದ್ರೆ ಈ ಯಾವಾಗೆಲ್ಲ ನಿಮ್ಗೆ ಪೇಷಂಟಿಗೆ ವಾತ ಇನ್ಕ್ರೀಸ್ ಇದೆ ಅಂತ ಹೇಳಿದಾಗ ಯು ಕ್ಯಾನ್ ಗೋ ಫಾರ್ ಕ್ಷೀರಬಸ್ತಿ. ಡೂಯಿಂಗ್ ಕಷಾಯ ಬಸ್ತಿಗಿಂತ ಕ್ಷೀರಬಸ್ತಿ ಅಥವಾ ಮಾಂಸರಸ ಬಸ್ತಿ ಯೂಸ್ ಮಾಡಿದಾಗ ವಾತ ವೃದ್ಧಿ ಆಗೋದಿಲ್ಲ. ಅಂಡ್ ಯು ಕ್ಯಾನ್ ಆಲ್ವೇಸ್ ಗಿವ್ ಇನ್
ಆಲ್ಟರ್ನೇಟ್ ಆಗಿ ನೀವು ನೀರುವ ಮತ್ತೆ ಅನ್ವಾಸನ ಕೊಡ್ಬೋದು. ಸಿ ಇನ್ ಕೇಸ್ ಪೇಷಂಟ್ಸ್ ಬಲವಾನ್ ಇದ್ದು ಪೇಷಂಟ್ಸ್ ಇಸ್ ಏಬಲ್ ಟು ಟಾಲರೇಟ್ ಇದ್ದಾಗ, ಸೊ ಸೇಮ್ ಡೇ ಯು ಕ್ಯಾನ್ ಡೂ ಬೋತ್. ಬೆಳಿಗ್ಗೆ ನಿರ್ವಾಹ ಕೊಟ್ಟು ಮಧ್ಯಾಹ್ನ ಊಟ ಅನ್ವಾಸನ ಕೊಡ್ಬೋದು. ಪ್ರೊವೈಡೆಡ್ ಪೇಷಂಟ್ ಅಗ್ನಿ ಚೆನ್ನಾಗಿರ್ಬೇಕು, ಪೇಷಂಟ್ಸ್ ಮಧ್ಯಮ ವಯಸ್ಸಿರ್ಬೇಕು, ಪೇಷಂಟ್ ಶುಡ್ ಬಿ ಟು ಟಾಲರೇಟ್. ಅವರ ಡೈಜೆಷನ್ ಮತ್ತೆ ಮೋಷನ್ ಸರಿಯಾಗಿ ಪಾಸ್ ಆಗ್ತಾ ಇರಬೇಕು. ಸೊ ಇಂಥ ಪೇಷಂಟ್ಸ್ ಅಲ್ಲಿ ಬರೀ ಸೇಮ್ ಡೇ ಯು ಕ್ಯಾನ್ ಡೂ 2 times. ಬೆಳಿಗ್ಗೆ ನಿರ್ವಾಹ ಕೊಟ್ಟು ಮಧ್ಯಾಹ್ನ ಅನ್ವಾಸನ ಕೂಡ ಕೊಡ್ಬೋದು. ಅವಾಗ ಏನಾಗುತ್ತೆ, ಟೈಮ್ ಕೂಡ ಒಂದು ಕಾಲ ಬಸ್ತಿ 16 days ನೀವು 9 to 10 days ಅಲ್ಲಿ ಯು ಕ್ಯಾನ್ ಫಿನಿಶ್ ದ ಎಂಟೈರ್ ಥೆರಪೀಸ್. ಐ ಥಿಂಕ್ ಆಲ್ಝೈಮರ್ಸ್ ಡಿಸೀಸ್ ನಾನು ಅವಾಗಲೇ ಕವರ್ ಮಾಡಿದೆ ಅನ್ಸುತ್ತೆ. ಸೀಸರ್ ಡಿಸಾರ್ಡರ್ಸ್, ಸೀಸರ್ ಡಿಸಾರ್ಡರ್ಸ್ ಅಲ್ಲಿ ಏನಂದ್ರೆ ಸ್ಪೆಷಲಿ ಅದರಲ್ಲಿ 2 ತರ ಬರುತ್ತೆ. ವೆನ್ ಎವರ್ ಯು ಹ್ಯಾವ್ ಎನಿ ಎಪಿಲೆಪ್ಟಿಕ್ ಅಟ್ಯಾಕ್ ಇರ್ಬೋದು ಅಥವಾ ಎನಿ ಸೀಸರ್ಸ್, ಒಂದು ಅಟ್ಯಾಕ್ ಮ್ಯಾನೇಜ್ಮೆಂಟ್. ಸೊ ಹೆಚ್ಚಿನ ಟೈಮಲ್ಲಿ ನಾವು ಪೇಷಂಟ್ಸ್ ನಿಮಗೆ OPD ಅಥವಾ ನಿಮ್ಮ ಕ್ಲಿನಿಕಲ್ಲಿ ಬರ್ತಿರ್ಬೋದು, ನಿಮಗೆ ಅಟ್ಯಾಕ್ ಡೈರೆಕ್ಟ್ ಆಗಿ ನಿಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ತುಂಬಾನೇ ಕಡಿಮೆ ಇರುತ್ತೆ. ಇಟ್ ಇಸ್ ಓನ್ಲಿ 5 to 10% ನಿಮ್ಮ ಕ್ಲಿನಿಕ್ಗೆ ಬಂದಾಗ ಪೇಷಂಟ್ಗೆ ಅಟ್ಯಾಕ್ ಆದಾಗ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ರಿ ಅಥವಾ ಅಟ್ಯಾಕ್ ಮ್ಯಾನೇಜ್ ಮಾಡಿದ್ರಿ ಅಂತ ಆಗುತ್ತೆ. ಬಿಟ್ರೆ ಹೆಚ್ಚಿನ ಟೈಮಲ್ಲಿ ಪೇಷಂಟ್ಸ್ ಇಸ್ ಕ್ವೈಟ್ ನಾರ್ಮಲ್. ಪೇಷಂಟ್ಸ್ ಕಮ್ ವಿತೌಟ್ ದ ಅಟ್ಯಾಕ್. ಸೊ ಅಟ್ಯಾಕ್ ಬಂದಾಗ ಮೇನ್ಲಿ ನಮಗೆ ವಿ ಹ್ಯಾವ್ ಟು ಡೂ ಸಮ್ ಫಾರ್ಮ್ ಆಫ್ ಪ್ರಥಮ ನಸ್ಯ. ಅದಕ್ಕಿಂತ ಜಾಸ್ತಿ ಪೇಷಂಟ್ಸ್ಗೆ ಕೆಲವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಟು ಪ್ರಿವೆಂಟ್ ದ ಟಂಗ್ ಬೈಟ್, ಟು ಪ್ರಿವೆಂಟ್ ಆಸ್ಫಿಕ್ಸಿಯಾ, ಪ್ರಿವೆಂಟ್ ದ ಇಂಜುರೀಸ್. ಪೇಷಂಟ್ ಫಾಲ್ ಆಗದೆ ನೋಡ್ಕೊಳ್ಬೇಕು. ಸೊ ಮೋರ್ ಆಫ್ ಅ ಫಸ್ಟ್ ಏಡ್ treatment is more important in the acute attack rather than using the treatment. In case patients now in between the attack ಬರ್ತಾ ಇದೆ ಅಂತ ಹೇಳಿದಾಗ ನಾವು ಅಗೇನ್ ಅದನ್ನ ನಾವು ಡಯಾಗ್ನೋಸ್ ಮಾಡಬೇಕು, ವೆದರ್ ಇಟ್ ಇಸ್ ವಾತಜಾಪಸ್ಮಾರನ, ಪಿತ್ತಜಾಪಸ್ಮಾರನ ಅಥವಾ ಕಫಜಾಪಸ್ಮಾರನ. ಅಂಡ್ ಯು ಶುಡ್ ಗೋ ಫಾರ್ ಒನ್ ಶೋಧನ. ಅದನ್ನ ಸ್ಪೆಷಲಿ ಕೂಡ ವಮನ ಹೇಳಿದ್ದಾರೆ, ಬಟ್ ವಮನ ಕೆಲವೊಮ್ಮೆ ಏನಾಗುತ್ತೆ, ವಮನ ಕೊಟ್ಟಾಗ ಪೇಷಂಟ್ಸ್ಗೆ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ನಮ್ಮ ಪ್ರಾಕ್ಟೀಸ್ ಅಲ್ಲಿ ನಾವು ಸಾಮಾನ್ಯವಾಗಿ ವಿರೇಚನ ಮತ್ತೆ ಬಸ್ತಿ ಜಾಸ್ತಿ ಕೊಡ್ತೀವಿ ಅಪಸ್ಮಾರದಲ್ಲಿ. ಬಟ್ ವಿರೇಚನ ಕೊಟ್ಟು ಬಸ್ತಿ ಕೊಟ್ಟ ಮೇಲೆ ಒಂದು ನಸ್ಯ. ಸೊ 3 ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇಂಥ ಅನ್ಕಂಟ್ರೋಲ್ಡ್ ಎಪಿಲೆಪ್ಸಿ ಅಥವಾ ಸೀಸರ್ಸ್ ಅಲ್ಲಿ 1 ಕೋರ್ಸ್ ಆಫ್ ವಿರೇಚನ, ಆಮೇಲೆ ಮುಸ್ತಾದಿ ಅಪನ ಬಸ್ತಿ, ಆಮೇಲೆ ನಸ್ಯ ಯು ಕ್ಯಾನ್ ಯೂಸ್ ಪಂಚಗವ್ಯ ಘೃತ ಅಥವಾ ಪುರಾಣ ಘೃತ ಅಥವಾ ಕ್ಷೀರಬಲ ತೈಲ. ಇದರಿಂದ ನೀವು ಯು ಕ್ಯಾನ್ ಆಲ್ವೇಸ್ ಯೂಸ್ ದ ಘೃತಸ್ ಮಾಡಿಕೊಂಡು ಯು ಕ್ಯಾನ್ ಯೂಸ್ ಫಾರ್. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಪೇಷಂಟ್ಸ್ ಗಳಿಗೆ ಯಾರಿಗೆ ಅಟ್ಯಾಕ್ ರಿಪೀಟೆಡ್ ಆಗಿ ಬರುತ್ತೆ ಅವರ ಸಿವಿಯಾರಿಟಿ ಕಮ್ಮಿ ಆಗುತ್ತೆ. ಸೊ ಇನ್ನೊಂದೇನಂದ್ರೆ ಅಂತ ಪೇಷಂಟ್ಸ್ ವಿಲ್ ಬಿ ಆಲ್ರೆಡಿ ಆನ್ ಸಮ್ ಮೆಡಿಕೇಶನ್, ಆಂಟಿ ಎಪಿಲೆಪ್ಟಿಕ್ ಡ್ರಗ್ಸ್ ತಗೊಳ್ತಾ ಇರ್ತಾರೆ. ಆ ಮೆಡಿಸಿನ್ ಸ್ಟಾಪ್ ಮಾಡಬಾರ್ದು. ಹಾಗಾಗಿ ಸ್ನೇಹಪಾನ ಮಾಡುವಾಗ rather than doing the ಆರೋಹಣ type of ಸ್ನೇಹಪಾನ, you can use ರವಿಚರಣ ಸ್ನೇಹಪಾನ. ರವಿಚರಣಕ್ಕೆ you can use ಘೃತ, ಕ್ಷೀರ, ತಿಲ, ಎಳ್ಳು, ಬಿಳಿ ಎಳ್ಳು ಮತ್ತೆ ಬೆಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಒಂದು 50 ಗ್ರಾಮ್ ತುಪ್ಪ, 100 ml ಹಾಲು, 5 ಗ್ರಾಮ್ ಬಿಳಿ ಎಳ್ಳು ಮತ್ತೆ 10 ಗ್ರಾಮ್ ಬೆಲ್ಲ, ಇದನ್ನ ಮಿಕ್ಸ್ ಮಾಡ್ಕೊಂಡು ಒಂಥರ ಮಿಲ್ಕ್ ಶೇಕ್ ತರ ಮಾಡ್ಕೊಂಡು ಕೊಟ್ಟು ಯು ಕ್ಯಾನ್ ಮೆಡಿಸಿನ್ಸ್ ಕೊಟ್ಟು ತುಪ್ಪ ಕೊಟ್ಟು ಯು ಕ್ಯಾನ್ ಆಲ್ವೇಸ್ ಆಸ್ ದ ಪೇಷಂಟ್ಸ್ ಟು ಟೇಕ್ ದ ಮೆಡಿಸಿನ್ಸ್. ಸಾಮಾನ್ಯವಾಗಿ ಸ್ಕಿಪ್ ಅಂದ್ರೆ ಅನ್ಕಂಟ್ರೋಲ್ಡ್ ಇರೋ ಪೇಷಂಟ್ಸ್ಗೆ ಡೋಂಟ್ ಸ್ಕಿಪ್ ದ ಮೆಡಿಸಿನ್ಸ್. ಸೊ ಅಂತ ಪೇಷಂಟ್ಸ್ಗೆ ಅಥವಾ ತುಂಬಾ ಕಷ್ಟ ಆದ್ರೆ ಪ್ರವಿಚರಣ ಪದವನ್ನು ನೀವು ಬಸ್ತಿ ಒಂದು ಆರೋಹಣ ಮಾತ್ರದಲ್ಲಿ ಒಂದು 3 to 5 days ಆಫ್ ಆರೋಹಣ ಬಸ್ತಿ ಮಾಡ್ಕೊಂಡು ಲೈಕ್ 50 ml, 75 ml, 100 ml, 120 ml ಬಸ್ತಿ ಕೊಟ್ಕೊಂಡು then you can give a ಸದ್ಯ ವಿರೇಚನ ಕೊಟ್ಟು ಮಾಡ್ಬೋದು. ಸೊ ಆಲ್ವೇಸ್ especially uncontrolled epilepsy patients, even I have treated many cases of uncontrolled epilepsy. Recently ನಮ್ಮ ಒಬ್ರು ಅಲ್ಯೂಮಿನಿ ತುಮಕೂರಿಂದ ಒಬ್ರು ಪೇಷಂಟ್ ರೆಫರ್ ಮಾಡಿದ್ರು. he was around 30 years old boy. ಸೊ ಅವನಿಗೆ ಏನಂದ್ರೆ he was getting treatment from ನಿಮ್ಯಾನ್ಸ್. ಸೊ ನಿಮ್ಯಾನ್ಸ್ ಅಲ್ಲಿ 4 ತರದ ಆಂಟಿ ಎಪಿಲೆಪ್ಟಿಕ್ ಮೆಡಿಸಿನ್ಸ್ ಇದ್ರೂ ಕೂಡ ದಿನಕ್ಕೆ ಅವನಿಗೆ 15ರಿಂದ 20 ಸಲ ಅಟ್ಯಾಕ್ ಬರ್ತಾ ಇತ್ತು.
ನಂಗೆ ಇನ್ನೂ ನೆನಪಿದೆ, ಅವನು ಫಸ್ಟ್ ಟೈಮ್ ನಾವು ಅಡ್ಮಿಷನ್ ಮಾಡಿದಾಗ ಸ್ನೇಹಪಾನ ತುಪ್ಪ ಕುಡಿತಾ ಇದ್ದ, ಅಟ್ಯಾಕ್ ಮೇಲೆ ಅಟ್ಯಾಕ್ ಬರ್ತಾನೆ ಇತ್ತು. ಅಂಡ್ ವಿ ಹ್ಯಾವ್ ಗಿವನ್ ಕೋರ್ಸ್ ಆಫ್ ಮೆಡಿಚನ ಕೊಟ್ವಿ, ಬಸ್ತಿ ಕೊಟ್ವಿ, ಮತ್ತೆ ನಸೆ ಮಾಡಿಕೊಂಡು ಇವಾಗ ಹೇಗೆ ಅಂದ್ರೆ ದ ಪೇಷಂಟ್ ಫಾರ್ ದ ಲಾಸ್ಟ್ 6 months there is no attack and the patient is very comfortable and patient is able to work. ಅವನಿಗೆ ಕೆಲಸ ಮಾಡಕ್ಕೆ ಆಗ್ತಿಲ್ಲ. Patient has started working in a small ಒಂದು ಲೆಕ್ಕ ಪತ್ರ ಬರೆಯುವ ಒಂದು ಕೆಲಸ ಮಾಡ್ತಾ ಇದ್ದಾನೆ. And he has got married. See, this is a great difference that we can make with the help of Ayurvedic treatments. ಆಮೇಲೆ ರೀಸೆಂಟ್ ಆಗಿ ಇವನ್ ಒಂದು 1.5 year back also he got married. And ಆ ಮದ್ವೆಗೆ ಅವನ ಆಸೆ ಏನಂದ್ರೆ ಆ ಮದ್ವೆಗೆ ನಾನು ಬರಬೇಕು, ನನ್ನ ಎದುರುಗಡೆ ಮದ್ವೆ ಆಗಬೇಕು ಅಂತ ಇತ್ತು. ನಾನು ಮತ್ತೆ ಶಿವಕುಮಾರ್ ಸ್ವಾಮಿಗಳು, ತುಮಕೂರಿನ ಸಿದ್ಧಗಂಗಾ ಸ್ವಾಮಿಗಳು ಇಬ್ರು ಇದ್ವಿ. ಸೊ ನಾವು ಒಂದು 4-5 ಜನ ಮಾತ್ರ ಇದ್ವಿ ಆ ಮದ್ವೆಯಲ್ಲಿ. ಸೊ ದಿಸ್ ಇಸ್ ದ ಲವ್ ಅಂಡ್ ದ ಅಫೆಕ್ಷನ್ ದಟ್ ದೇ ಡೆವಲಪ್. ಸೊ ದಟ್ ಇಸ್ ಅ ಡಿಫರೆನ್ಸ್ ದಟ್ ವಿ ಕ್ಯಾನ್ ಮೇಕ್ ಇನ್ ದ ಲೈಫ್ ಆಫ್ ಸೋ ಮೆನಿ ಪೀಪಲ್. ಸೊ ನನ್ನ ಯಾವಾಗ್ಲೂ ಇದು ಒಂದು ಗಳಿಕೆ ಅಂತ ಅನ್ಕೋತೀನಿ. ಇಂಥ ಒಂದು ಅವರ ಆಶೀರ್ವಾದ ಇರ್ಬೋದು, ಅಥವಾ ಸ್ವಾಮಿಗಳ ಜೊತೆ ಆಲ್ಮೋಸ್ಟ್ 1 ಗಂಟೆ ನಾನು ಅವರು ಪಾದ ಪಕ್ಕ ಕುತ್ಕೊಳ್ಳುವಂತ, ಅವರು ಡೆತ್ ಆಗೋಕ್ಕಿಂತ ಮೋಸ್ಟ್ಲಿ ಒಂದು 6 to 7 months ಮುಂಚೆ ಇರ್ಬೋದು ಈ ಒಂದು ಇನ್ಸಿಡೆನ್ಸ್. ಅವರ ಪಾದ ಮುಟ್ಕೊಂಡು ನಾನು ಒಂದು 1 hour ಕುತ್ಕೊಳ್ಳುವಂತ ಒಂದು ಅವಕಾಶ ಇಸ್ ಬಿಕಾಸ್ ಆಫ್ ಆಯುರ್ವೇದ and because of treating such patients. So these are all the things that we always get by treating such conditions. Epilepsy ಬಗ್ಗೆ ಯಾವಾಗಲೇ ಹೇಳಿದೆ ಅನ್ಸುತ್ತೆ. ಹೈಪರ್ ಆಕ್ಟಿವ್ ಚೈಲ್ಡ್ ಕಾಸ್ ಸಿ ತುಂಬಾ ಅಗ್ರೆಷನ್. ಸಿ ನವಡೇಸ್ ಏನಾಗುತ್ತೆ, ನಾವು there is something called as teenage aggression, especially adolescent ಬಂದಾಗ 10-12 years till they get 17-18 years ಮಕ್ಕಳೇ ತುಂಬಾ ಅಗ್ರೆಷನ್ ಅಥವಾ ಆಂಗರ್ ಜಾಸ್ತಿ ಇರುತ್ತೆ. ಅಂಡ್ ದಿಸ್ ಇಸ್ ಬಿಕಾಸ್ ಆಫ್ ಅ ಲ್ಯಾಕ್ ಆಫ್ ದ ಕೇರ್. ಏನಾಗುತ್ತೆ, ಆ ಟೈಮಲ್ಲಿ ಅವ್ರದ್ದು ಎನರ್ಜಿ ತುಂಬಾ ಇರುತ್ತೆ ಅಂಡ್ ವಿ ಆರ್ ನಾಟ್ ಏಬಲ್ ಟು ಚಾನಲೈಸ್ ದೇರ್ ಎನರ್ಜಿ. ಅವರಿಗೆ ಸರಿ ಏನು ತಪ್ಪೇನು ನಾವು ಸಿ ದಿಸ್ ಆಲ್ವೇಸ್ ಹ್ಯಾಪನ್ಸ್, ಎಸ್ಪೆಷಲಿ ವೆನ್ ಬೋತ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್ ಅಂಡ್ ವಿ ಆರ್ ನಾಟ್ ಏಬಲ್ ಟು ಗಿವ್ ಸಮ್ ಕ್ವಾಲಿಟಿ ಟೈಮ್ ಟು ದ ಪೇಷಂಟ್ಸ್. ಇದ್ದಾಗ ಇಂಥ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. So most important as parents is to give quality time to the child. ಇನ್ನೊಂದು ಏನಂದ್ರೆ ಏನಾಗುತ್ತೆ, ಹೆಚ್ಚಿನ ಮನೆಯಲ್ಲಿ they have only one child and we don't make the patient to realize the difficulties of life. ಅವನು ಏನ್ ಹೇಳಿದ್ರು ಕೂಡ ಅವ್ನು ಹೇಳ ಮುಂದೆ ನಾವೆಲ್ಲ ಅವ್ನಿಗೆ ಕೊಡ್ತೀವಿ. ಅಲ್ಲ, ಅವ್ನಿಗೆ ಕೊಡ್ಬೇಕಂತ ಹೇಳ್ತಾ ಇಲ್ಲ. ಐ ಡೋಂಟ್ ಸೇ ಗಿವ್ ದೆಮ್ ದ ಲಕ್ಸುರಿ ಆರ್ ದ ಕಂಫರ್ಟ್. ಅದ್ರಲ್ಲಿ ಹಿಂದೆ ಇರುವ ಕಷ್ಟ, ಹಿಂದೆ ಇರುವಂತ ಒಂದು ಇದೆಲ್ಲ ನಾವು ವಿ ಶುಡ್ ಆಲ್ವೇಸ್ ಟೆಲ್ ದ ಚೈಲ್ಡ್. ಸೊ ಹಲೋ, ಕೇಳಿಸಿದೆ ಡಾಕ್ಟ್ರೆ? ಕೇಳಿಸ್ತಾ ಇದೆ ಸರ್. ಓಕೆ 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 ಮೋಸ್ಟ್ಲಿ ಕನೆಕ್ಷನ್ ಒಂದ್ಸಲ ಕಟ್ ಆಯ್ತು, ಮತ್ತೆ ಜಾಯ್ನ್ ಆಗಿದ್ದೀನಿ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಎಸ್ಪೆಷಲಿ ಟೀನೇಜ್ ಅಗ್ರೆಷನ್ಸ್ ಅಲ್ಲಿ ವಿ ಶುಡ್ ಬಿ ಏಬಲ್ ಟು ಟ್ರೈನ್ ದ ಚೈಲ್ಡ್. ಮಕ್ಕಳನ್ನ ನಾವು ಸ್ವಲ್ಪ ಯಾವ ರೀಸನ್ ಇಂದ ಆ ಥರ ಮಾಡ್ತಿದ್ದಾನೆ ಅಂತ ನಾವು ಖಂಡಿತ ನೋಡ್ಕೋಬೇಕಾಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೇಕಿಂಗ್ ದೆಮ್ ಸಿ. ನಾವು ಬರೀ ಹೆಚ್ಚಿನ ಪೇರೆಂಟ್ಸ್ ಗಳಿಗೆ ಏನಂದ್ರೆ ಅವನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಸ್ಕೂಲಲ್ಲಿ ಓದ್ಬೇಕು, ಅಥವಾ ಒಳ್ಳೆ ಕಾಲೇಜಿಗೆ ಸೇರ್ಬೇಕು, ಒಳ್ಳೆ ಕೋರ್ಸಿಗೆ ಸೇರ್ಬೇಕು ಅಂತ ನಾವು ಯಾವಾಗಲೂ ಮಕ್ಕಳಿಗೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅಂತ ತುಂಬಾ ಎಕ್ಸ್ಪೆಕ್ಟ್ ಕೂಡ ಮಾಡ್ತೀವಿ. ಹಲೋ
ಹಲೋ, ಡಾಕ್ಟ್ರೆ ಕೆಲಸ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಹೇಳಿ ಸರ್. ಯಾ, ಮೋಸ್ಟ್ಲಿ ಅದೇ ಸ್ವಲ್ಪ ಇಂಟರ್ನೆಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ಬೇಕು ಅನ್ಸುತ್ತೆ. ಸೊ ಬೇಸಿಕ್ಲಿ ಇಂಥ ಕಂಡೀಷನ್ಸ್ ಅಲ್ಲಿ ಏನಂದ್ರೆ, ನಾವು ಮಾರ್ಕ್ಸ್ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಅಥವಾ ನಮ್ಮ ಮಕ್ಕಳಿಗೆ ತುಂಬಾ ಮಾರ್ಕ್ಸ್ ಬರಬೇಕು ಅಂತ. ಮಾರ್ಕ್ಸ್ ಎಕ್ಸ್ಪೆಕ್ಟೇಷನ್, ಐ ಅಂಡರ್ಸ್ಟ್ಯಾಂಡ್, ಏನು ಎಕ್ಸ್ಪೆಕ್ಟೇಷನ್ ಮಾರ್ಕ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಏನು ತಪ್ಪೇನಲ್ಲ. ಬಟ್ ಏನಂದ್ರೆ ಅದಕ್ಕಿಂತ ಜಾಸ್ತಿ ನಾವು ಅವರಿಗೆ ಲೈಫ್ ಬಗ್ಗೆ, ನಾವು ಲೈಫಿನ ಬಗ್ಗೆ ನಾವು ಅವರಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು. ಅಥವಾ ಕಷ್ಟ ಅಂದ್ರೆ ಏನು, ಅಥವಾ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ಯಾವ ತರ ಎದುರಿಸ್ಬೇಕು, ಇನ್ ಕೇಸ್ ಲೈಫಲ್ಲಿ ಕಷ್ಟ ಬಂದ್ರೆ ಅದನ್ನ ಯಾವ ರೀತಿ ನಾವು ಅದನ್ನ ಪಾಲಿಸ್ಬೇಕು ಅಂತ ನಾವು ಸ್ವಲ್ಪ ಆಲ್ವೇಸ್ ಸ್ಪೆಂಡ್ ಸಮ್ ಟೈಮ್. ಸೊ ಯಾಕಂದ್ರೆ ಈಸಿಲಿ ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟೋ ಮಕ್ಕಳೀಗ ಸೂಸೈಡ್ ಮಾಡ್ಕೊಳ್ಳೋದು, ಅಥವಾ ಎಕ್ಸಾಮ್ ಫೇಲ್ ಆಯ್ತು, ಅಥವಾ ಏನಾದ್ರು ಅಪ್ಪ ಏನಾದ್ರು ಬೈಕ್ ಕೊಡ್ಸ್ಲಿಲ್ಲ. I'll just give one example. Just 3 days back, clinically, there were 2 parents. Both parents are the teachers. Ibru teacher agidare, and they have a child around 17 years old boy. ಅವನು ಏನಂದ್ರೆ, ನನ್ಗೆ ನೀವು ಬೈಕ್ ಕೊಡ್ಸ್ಬೇಕು. ಬೈಕ್ ಅದು ಕೂಡ ಮಾಮೂಲ್ ಬೈಕ್ ಅಲ್ಲ, ಯಾವುದೋ ಒಂದು ಲೇಟೆಸ್ಟ್ ಮಾಡೆಲ್ ಹೇಳಿದ್ನಪ್ಪ, ಅದಕ್ಕೆ 3.5 ಲಕ್ಷ ಇದೆ. ಅದೇ ಬೈಕ್ ಬೇಕು ನನಗೆ. ಇಬ್ರು ಎಷ್ಟು ದುಡಿತೀರಾ, ಎಷ್ಟು ಸಂಪಾದನೆ ಮಾಡ್ತೀರಾ, 1 ಲಕ್ಷ ಇಬ್ರು ಸೇರಿ ಸ್ಯಾಲ್ರಿ ಇದೆ, ನನಗೆ ನೀವು ಅದನ್ನು ಕೊಡ್ಸಿದ್ರೆ ನಾನು ಓದ್ತೀನಿ ಅಂತ. ಸೊ ದಿಸ್ ಇಸ್ ದ ಆಟಿಟ್ಯೂಡ್ ಆಫ್ ದ ಚೈಲ್ಡ್. ಓಕೆ, ಅಂಡ್ ನೀವು ಅದು ಕೊಡ್ಸಿಲ್ಲ ಅಂದ್ರೆ ನಾನು ಹೊಡೆದಾಕ್ತೀನಿ, ಅದು ಹೊಡೆದಾಕ್ತೀನಿ, ಇದು ಹೊಡೆದಾಕ್ತೀನಿ ಅಂತ ವಾಸ್ ಬ್ಲಾಕ್ ಮೇಲಿಂಗ್ ದ ಪೇರೆಂಟ್ಸ್. Parents, Papa, they came to me and we had 2 sittings of counseling. ಸೊ ಇಂಥ ವೆರಿ ವೆರಿ ಕಾಮನ್ ಆಗಿ ನಾವು ಏನಾಗುತ್ತೆ, ಮುಂಚೆಯಿಂದ ನಾವು ಅದನ್ನ ತುಂಬಾನೇ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಯಾವ ತರ ಇದೆ, ಏನೆಲ್ಲ ನಿಮ್ಗೆ, ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟಿ ದಟ್ ಯು ಹ್ಯಾವ್. ಸೊ ಅದಕ್ಕೆ ಯಾವುದೇ ನಾವು ಮನೆಯಲ್ಲಿ ಇರುವಂತಹ ಇನ್ನು ಮೇಜರ್ ಡಿಸಿಷನ್ ಮಾಡುವಾಗ ಶುಡ್ ಇನ್ಕ್ಲೂಡ್ ಚಿಲ್ಡ್ರನ್. ಅವ್ರಿಗೆ ಜವಾಬ್ದಾರಿ ಕೊಡ್ಬೇಕು. ಫ್ರೀಡಮ್, ಅವ್ರು ಹೇಳ್ತಾರೆ ನಮ್ಗೆ ಫ್ರೀಡಮ್ ಬೇಕು, ನನಗೆ ಲಕ್ಸುರಿ ಬೇಕು ಅಂತ. ಫ್ರೀಡಮ್ ಅಟ್ ದಿಸ್ ಏಜ್ ಇಸ್ ರೆಸ್ಪಾನ್ಸಿಬಿಲಿಟಿ. ಅವ್ರಿಗೆ ಜವಾಬ್ದಾರಿ ಕೊಡಿ, ಮೇಕ್ ದೆಮ್ ಈಕ್ವಲ್ ಕೋ ಪಾರ್ಟ್ನರ್ ಆಫ್ ಯುವರ್ ಹೌಸ್. ಸಣ್ಣ ಸಣ್ಣ ವಿಷಯಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಅದು ಅವರಿಗೆ ಆಲ್ಮೋಸ್ಟ್ ವಿ ಶುಡ್ ಬಿ ಏಬಲ್ ಟು ಹೆಲ್ಪ್ ದೆಮ್. ಸೊ ಇಂಥ ಕಂಡೀಷನ್ಸ್ ಇದ್ದಾಗ ವಿ ಕ್ಯಾನ್ ಬಿ ಏಬಲ್ ಟು ಮ್ಯಾನೇಜ್ ಲಾಟ್ ಆಫ್ ಸಚ್ ಕಂಡೀಷನ್. ಸೊ ಟೀನೇಜ್ ಆಂಗರ್, ಟೀನೇಜ್ ಅಗ್ರೆಷನ್ is some of the major issues. I think the net reconnect ಆದಾಗ ನಿಮ್ಮ ಹಳೆ ಕ್ವಶನ್ಗಳೆಲ್ಲ ಹೋಗಿದೆ. ಇನ್ನು ಬೇರೆ ಯಾವ್ದೋ ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್. I think most of them we were able to answer. In case if I am not taken any of your questions, ಯಾಕಂದ್ರೆ ಇದು ಮತ್ತೆ ರೀಕನೆಕ್ಟ್ ಆದಾಗ ನಿಮ್ಮ ಹಳೆ ಚಾಟ್ ಬಾಕ್ಸ್ ಅಲ್ಲಿ ಇರುವ ಕ್ವಶನ್ಸ್ ಗಳು ಹೋಗಿರುತ್ತೆ. I don't find any questions in the chat box. ಬೇರೆ ಏನಾದ್ರು ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಆಸ್ಕ್. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಯಾ, ಸೊ ಅದು ಹಳೆ ಕ್ವಶನ್ಸ್ ಯಾವ್ದಾದ್ರು ನಾನು ಮಿಸ್ ಮಾಡಿದ್ರೆ ದಯವಿಟ್ಟು ಇನ್ನೊಂದ್ಸಲ ಹಾಕಿದ್ರೆ ಐ ವಿಲ್ ಬಿ ಏಬಲ್ ಟು ಆನ್ಸರ್ ಯುವರ್ ಕ್ವಶನ್ಸ್. ಯಾ, nowadays yeah, see, one more very important problem that is faced nowadays is old age disorders or the geriatric psychiatric disorders. Apart from major Alzheimer's, Parkinson's, dementia, ಬೇರೆ ತರದ physical disease, hypertension, diabetes. There are some simple problems like depression,
anxiety, sleep problems. See, ಏನಾಗುತ್ತೆ ನಾವು we will have a very active life. ತುಂಬಾ ನಾವು ಲೈಫಲ್ಲಿ ನಾವು ಸೋಷಿಯಲಿ ಆಕ್ಟಿವ್ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಸೊ ವಿಲ್ ಬಿ ಬಿಸಿ. ಬಟ್ ವಾಟ್ ಹ್ಯಾಪನ್ಸ್ ಅಟ್ ದ ಟೈಮ್ ವಿ ಆರ್ ಗೆಟಿಂಗ್ ರಿಟೈರ್ಡ್, ಒಂದು 60-65 ಇಯರ್ಸ್ ಅಲ್ಲಿ ರಿಟೈರ್ಡ್ ಆದಾಗ, ಸೊ ವಿ ಬಿಕಮ್ ಟೋಟಲಿ ಕ್ಲೋಸ್ಡ್. ಸೊ ಹಾಗಾಗಿ ಏನಾಗುತ್ತೆ, ಸೊ ಜಸ್ಟ್ ಲೈಕ್ ಪ್ರೆಗ್ನೆನ್ಸಿ ಇಸ್ ಪ್ಲಾನ್ಡ್, ಅಥವಾ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಆಗೋಲ್ಲ ಯಾವ ತರ ನಾವು ಮೆಂಟಲಿ ರೆಡಿ ಆಗ್ತೀವಿ, ರಿಟೈರ್ಮೆಂಟ್ ಆಲ್ಸೋ ಶುಡ್ ಬಿ ಪ್ಲಾನ್ಡ್. ಸೊ ನಾ ರಿಟೈರ್ಮೆಂಟ್ ಆದಾಗ ನಾನು how I'm going to keep myself active, physically how I'm going to keep myself active, ಅಥವಾ socially how I'm going to keep myself active, how I'm going to ಬೇರೆ ಏನಾದ್ರು ಪಾರ್ಟ್ ಟೈಮ್ ಜಾಬ್ ಮಾಡ್ಲಿಕ್ಕೆ ಆಗುತ್ತಾ. ಸೊ that is very very important. So the retirement should be a planned retirement. So retirement is not the end of life. It is like ಅದನ್ನ ನಾವು ಒಂಥರ we should take it as a privilege. ಸೊ ಯಾವಾಗ we will, and especially ನಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ, ವಿ ಡೋಂಟ್ ಹ್ಯಾವ್ ಸಪೋರ್ಟ್ ಫ್ರಮ್ ದ ಫ್ಯಾಮಿಲಿ, ಮಕ್ಕಳು ತುಂಬಾ ನಮ್ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ. ಸಿ ನವಡೇಸ್ ದೇರ್ ಇಸ್ ಒನ್ ಫ್ಯಾಷನ್ ಆಫ್ ಓಲ್ಡ್ ಏಜ್ ಹೋಮ್ಸ್, ಪೇರೆಂಟ್ಸ್ ಓಲ್ಡ್ ಏಜ್ ಹೋಮ್ ಕಳ್ಸೋದು. ಐ ಥಿಂಕ್ ದಟ್ ಈಸ್ the worst thing that any child can do to their parents is sending them to their old age home. ಪಾಪ ತಂದೆ ತಾಯಿ ಇಷ್ಟು ಕಷ್ಟಪಟ್ಟಿರ್ತಾರೆ ನಮ್ಮ ಬೆಳೆಸಲಿಕ್ಕೆ, whole sacrifice they might have done in their life, and if not able to take care about their parents, ಅದಕ್ಕಿಂತ ದುರಾದೃಷ್ಟ ಬೇರೆ ಏನೂ ಇಲ್ಲ. And that is the worst thing that can happen to anybody's life. So please go ahead. Hello, yes, am I audible? ಹೇಳಿ ಸರ್, ಹೇಳಿ ಸರ್. ವಿಡಿಯೋ ಹೋಗಿದೆ ಬಟ್ ಸೌಂಡ್ ಬರ್ತಾ ಇದೆ. ಓಕೆ ಫೈನ್. ವಿಡಿಯೋ ಬೇಕಾಗಲ್ಲ ಬಿಡಿ, ನಾನು ಕ್ಲೋಸ್ ಮಾಡ್ಬಿಡ್ತೀನಿ. ಹಲೋ ಸರ್, ಕೇಳ್ತಿದೆ, ತೊಂದರೆ ಇಲ್ಲ. ಹಲೋ, ಕೇಳಿಸ್ತಿದೆಯಲ್ಲ? ಕೇಳ್ತಿದೆ. ಕೇಳಿಸ್ತದೆ. Yeah. So basically, ಇಂಥ ಕಂಡೀಷನ್ಸ್ ಅಲ್ಲಿ we should be able to plan our retirement, and we should take care about our parents. That is most important. So ಇಂಥ conditions, especially sleep problems ಅಲ್ಲಿ we can always think of some basic medication, especially ashwagandha churna 5 grams, 3 to 5 grams with milk will help. ಒಂದು 15 to 30 days ಕೊಡಬೇಕು ashwagandha churna 3 to 5 grams with 150 ml of milk for 15 to 30 days. So sleep ಕಮ್ಮಿ ಆಗುತ್ತೆ, anxiety ಕಮ್ಮಿ ಆಗುತ್ತೆ, and most importantly keeping yourself physically active, ವಾಕಿಂಗ್ ಇರುವಂಥದ್ದು ಅಥವಾ ಬೇಸಿಕ್ ಯೋಗ ಪ್ರಾಣಾಯಾಮ ಧ್ಯಾನ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಎನಿ ಮೋರ್ ಕ್ವಶನ್ ಅಗೇನ್ ಮತ್ತೆ ರೀಜನ್ ಆದ ತಕ್ಷಣ ಈ ಕ್ವಶನ್ಸ್ಗಳ ಹೋಗ್ಬಿಡುತ್ತೆ. Really sorry that I am asking you to again type the same questions again and again. I think Dr. Viresh, best anxiolytic best is Tagara. Tagara is a very potent anxiolytic drug in Ayurveda. Tagara capsules ಬರುತ್ತೆ ನಿಮಗೆ ಹಿಮಾಲಯ ಡ್ರಗ್ ಕಂಪನಿ ಅವ್ರದ್ದು, ಅಥವಾ Tagara tablets ಬರುತ್ತೆ ಚರಕ ಅವ್ರದ್ದು. You can use as a good anxiolytic drug, especially and most of the generalized anxiety disorders is what you can take the help of. Febrile conversions. See, febrile conversions is especially you can go with the management of the fever, definitely, and along with that you can use the medications, especially Basti. You can use Brahmi Grita. Brahmi Grita Basti can be done not during the acute fever attack, but as a prophylactic measures. 20 to 30 ml of Brahmi Grita can be done for 8 to 10 days in children, and most importantly to ensure that the patient they have always have some form of antipyretic
ಡ್ರಗ್ ಪ್ಯಾರಾಸಿಟಮಾಲ್ ಅಥವಾ ಯಾವ್ದಾದ್ರು ಮೆಡಿಸಿನ್ಸ್ ನ ಅವ್ರ ಜೊತೆ ಇಟ್ಕೊಂಡಿರ್ಬೇಕು. ಸ್ವಲ್ಪ ಫೀವರ್ ಬಂದ ತಕ್ಷಣ ಟ್ಯಾಪಿಡ್ ಸ್ಪಾಂಜಿಂಗ್ ಮಾಡ್ಕೋಬೇಕು. ಅಂಡ್ ಟು ಎನ್ಶೋರ್ ದಟ್ the child will not be having this attack or problem again and again. Okay. So the most important thing is the control of the temperature is most important. And prophylactically, one can use the Basti, Brahmi Grita Basti, 20 to 30 ml for 8 to 10 days in afebrile conditions. After the fever is gone, as a prophylactic measures, you can use the different types of medications. Any more questions? I think presentation, you had so many questions that I couldn't start the presentations. I think presentation ನಾನು Guhesh doctor ಜೊತೆ share ಮಾಡಿದ್ದೀನಿ ಅದನ್ನ, which I think Guhesh doctor can share with you all. ಅದನ್ನ ನೀವು ಶೇರ್ ಮಾಡ್ಬೇಡಿ ಡಾಕ್ಟರ್ ಎಲ್ಲ ಜೊತೆ. ಎಸ್ ಸರ್, ಶೋರ್ ಶೋರ್. ನಮ್ದು ಇದಕ್ಕೆ ಹಾಕ್ತಿದ್ದೀನಿ, ಹಾವೇರಿ ಆಯುರ್ವೇದ ಪರಿಷತ್ ಇದಕ್ಕೆ. ಅದ್ರಲ್ಲಿ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ ಯಾವ ತರ ಮೆಡಿಸಿನ್ಸ್ ಕೊಡ್ಬೋದು, ನನ್ನ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ. ಅಂಡ್ ಫ್ಯೂ ಆಫ್ ದಮ್ ಐ ಆಲ್ರೆಡಿ ಹ್ಯಾವ್ ಶೇರ್ಡ್ ಇನ್ ದಿಸ್ ಡಿಸ್ಕಷನ್. ಇನ್ನು ಡೀಟೇಲ್ ಆಗಿ ಅದರಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅದ್ರಲ್ಲಿ ಕೊಟ್ಟಿದ್ದೀನಿ, ಅದನ್ನ ಡಾಕ್ಟರ್ ಶೇರ್ ಮಾಡ್ಕೊಳ್ತಾರೆ. ಯಾ, ಐ ಥಿಂಕ್ bedwetting. Yes, I think this is one of the very important condition nowadays we come across in our practice. I know this is the health care, bedwetting ಅಂತ ಹೇಳ್ತೀವಿ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಮೆಡಿಸಿನ್ಸ್ ಅಲ್ಲಿ ಬಿಂಬಿ ಮೂಲ ಅಂತ ಬರುತ್ತೆ. ಬಿಂಬಿ ಮೂಲ, ತೊಂಡೆಕಾಯಿಯ ಮೂಲ ಚೂರ್ಣ ಕೊಡಬೇಕು. ದಟ್ ಈಸ್ ಒನ್ ಮೆಡಿಸಿನ್ಸ್ ವಿಚ್ ಇಸ್ ಯೂಸ್ಡ್. ನಿಮ್ಗೆ ಪೇಟೆಂಟ್ ಮೆಡಿಸಿನ್ಸ್ ಚರಕ ಫಾರ್ಮಾಸ್ಯೂಟಿಕಲ್ಸ್ದು ನಿಯೋ ಟ್ಯಾಬ್ಲೆಟ್ ಅಂತ ಬರುತ್ತೆ, which mainly contains ಕುಪಿಲು ಮತ್ತೆ ಅಗ್ನಿತುಂಡಿ ಕಾಂಬಿನೇಷನ್ ಬರುತ್ತೆ. ನಿಯೋ ಟ್ಯಾಬ್ಲೆಟ್ ಅಂತ ಚರಕದ್ದು. ಇಟ್ ಈಸ್ ವೆರಿ ವೆರಿ ಎಫೆಕ್ಟಿವ್ ಇನ್ ಕೇಸ್ ಆಫ್ ಬೆಡ್ ವೆಟ್ಟಿಂಗ್. ಸಿಲ್ವರ್ ಕೋಟೆಡ್ ಟ್ಯಾಬ್ಲೆಟ್ಸ್ ಬರುತ್ತೆ ನಿಯೋ. ಇದನ್ನ ಬೆಳಿಗ್ಗೆ ಒಂದು, ರಾತ್ರಿ ಒಂದು. ದ ಚೈಲ್ಡ್ ಇಸ್ ಅಬೌವ್ 6 years, you can give 1 BD for at least 45 days. More than that, the toilet training is very very important. What is the reason for the bedwetting? Whether there is any unconscious fear idya, athwa if there is any fear in the family, or if there is any fear in the school, or whether the child is fearing. ಅಂದ್ರೆ ನಾವು ಕೆಲವು ಮಕ್ಕಳಿಗೆ ಏನ್ ಮಾಡ್ತೀವಿ, ಸ್ವಲ್ಪ ಒಂದು 8 ವರ್ಷ 10 ವರ್ಷ ಆದ ತಕ್ಷಣ ಅವ್ರನ್ನ ಸಪ್ರೇಟ್ ಆಗಿ ಮಲಗಿಸ್ಲಿಕ್ಕೆ we advise them to sleep in separately. So whether the child has any fear of sleeping alone in the dark, so ಅದನ್ನ ನೋಡ್ಕೊಬೇಕಾಗುತ್ತೆ. ಇನ್ನೊಂದು, we have to keep an alarm of ಯಾವ ಟೈಮಲ್ಲಿ ಸಮಾನವಾಗಿ. ಕೆಲವರು ಏನಂದ್ರೆ ಈ ಮಲ್ಕೊಂಡು ಒಂದು 1 ಗಂಟೆ 2 ಗಂಟೆ ನಂತರ ಇಮಿಡಿಯೇಟ್ ಆಗಿ ಬೆಡ್ ವೆಟ್ ಮಾಡ್ಬಿಡ್ತಾರೆ. ಸೊ ವೆದರ್ ಇಟ್ ಇಸ್ ಬಿಕಾಸ್ ಆಫ್ ದಟ್ ಅಥವಾ ಮಿಡ್ ಆಫ್ ದ ಸ್ಲೀಪ್ ಅಥವಾ ಅರ್ಲಿ ಮಾರ್ನಿಂಗ್. ಸೊ ಕಾಮನ್ ಆಗಿ ಯಾವ ಟೈಮಿಂಗ್ ಮಾಡ್ತಾನೆ ಅಂತ ಟೈಮಿಗೆ ಒಂದ್ಸಲ ನೀವು ಯು ಕ್ಯಾನ್ ಆಲ್ವೇಸ್ ಯೂಸ್ ದ ಅಲಾರಾಮ್. ಅಂಡ್ ಮಗುವಿನ ಹೇಳ್ಸ್ಕೊಂಡು ಯೂರಿನೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ದೆನ್ ಯು ಕ್ಯಾನ್ ಆಲ್ವೇಸ್ ಪ್ರಿವೆಂಟ್ ದ ಬೆಡ್ ವೆಟ್ಟಿಂಗ್ಸ್. ಮತ್ತೆ ಇನ್ನೊಂದಂದ್ರೆ ಆ ಮಗುವನ್ನ ಯಾವಾಗ್ಲೂ ಹಂಗಿಸ್ಬಾರ್ದು ಅಷ್ಟೇ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಮಾಡ್ತೀವಿ ಅಂದ್ರೆ ಎಲ್ಲರ ಎದುರುಗಡೆ ನಾವು ಆ ಮಗು ಬಗ್ಗೆ ಹಿಂಗೆ ಉಚ್ಚೆ ಮಾಡ್ತಾನೆ ಅಥವಾ ಅವನು ಹಾಸಿಗೆ ಒದ್ದೆ ಮಾಡ್ತಾನೆ ಅಂತ ಅವನ ಫ್ರೆಂಡ್ಸ್ ಜೊತೆ ಅಥವಾ ಅವನ ಅಣ್ಣನ ತಮ್ಮನ ಜೊತೆ ಅಥವಾ ಫ್ಯಾಮಿಲಿ ಮೆಂಬರ್ ಜೊತೆ ಇಫ್ ಯು ಶೇರ್ ಸಚ್ ಥಿಂಗ್ಸ್, ಇಟ್ ಕ್ಯಾನ್ ಹ್ಯಾವ್ ಎ ವೆರಿ ಪುವರ್ ಅಥವಾ ವೆರಿ ಬ್ಯಾಡ್ ಎಫೆಕ್ಟ್ ಆನ್ ದ ಚೈಲ್ಡ್ಸ್ ಮೈಂಡ್. ಅದು ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಬಿಟ್ರೆ ತೊಂದರೆ ಕಮ್ಮಿ ಆಗಲ್ಲ. ಸೊ ಆದಷ್ಟು ಇಂಥ ಕಂಡೀಷನ್ಸ್ ನಲ್ಲಿ ಇಫ್ ಯು ಆರ್ ಏಬಲ್ ಟು ಗಿವ್ ಟು ದ ಚೈಲ್ಡ್, ದೆನ್ ಇಟ್ ಈಸ್ little difficult. So as far as possible you can avoid this. The kupilu can be given for 1 mandala. Maklali you can give till 1 mandala. For 40 days you have a reference that it can be given for 1 mandala. And there's no harm. That's what you should stop it. Once you give for 45 days, you can give a break and then maybe restart after 1 week. But up to 40 days, there is no problem in giving to the child.
Yeah, memory power improving medicine in children. See, this is I think one of the most common complaint that the parent will come with to most of the doctors. Doctor, ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗನಿಗೆ ಮೆಮರಿ ಪವರ್ ಕಮ್ಮಿ ಇದೆ, ಏನಾದ್ರು ಟಾನಿಕ್ ಕೊಡಿ, ಏನಾದ್ರು ಮೆಡಿಸಿನ್ಸ್ ಕೊಡಿ ಅಂತ. See, you should understand that memory is not at all a issue with the children. Especially school going children, memory is not at all a issue. It is not a problem with the recollection or remembrance. So memory has three components. One, sensory input, the storage. Third one is recall. So these are the three stages of memory. One, the input, sensory input. Second is storage. Third is action. So the problem in case of children is more with the perception, ಅಥವಾ sensory perception. Concentration ಮತ್ತು attention ಕಮ್ಮಿ ಇರುತ್ತೆ ಬಿಟ್ರೆ memory power ಕಮ್ಮಿ ಇರೋದಿಲ್ಲ. So you should train a child to improve the, ಈಗ ಓದ್ಬೇಕಾದ್ರೆ ಮೊಬೈಲು ಅಥವಾ ಹಾಲಲ್ಲಿ ಓದ್ಲಿಕ್ಕೆ ಹೇಳೋದು, ಟಿವಿ ಜೋರಾಗಿ ಹಾಕೊಳ್ಳೋದು, this should be avoided. And you can teach them very good techniques of pranayama and yoga, like Trataka. Trataka is one of the very good techniques that can be advised to the child to improve the concentration. Athwa beat suppression, puzzles, brain games. Inten ಮಾಡಿದಾಗ ಮಕ್ಕಳ concentration improvement ಆಗುತ್ತೆ. And if all child needs some power for memory, medicines, best medicines is Shankapushpi. Baidyanath avdu Shankapushpi syrup ಬರುತ್ತೆ. Many of the company comes with like a Cognium anta syrup ಬರುತ್ತೆ. Yeah, I think Charaka avurde, correct. Is also beneficial. And that's also equally beneficial in case of we also get one more medicine. I'm not able to get it at present. Especially in case of memory, Shankapushpi is said to be very beneficial. Shankapushpi syrup can be used, or even like if one dalga fresh available idre, I think that is the best one that you can give to the child. One ಅಥವಾ ಎರಡು ಎಲೆ ಒಂದು ಸ್ವಲ್ಪ ಬುಜ್ಜಿ ತಗೊಳ್ಲಿಕ್ಕೆ ಹೇಳಿದ್ರೆ, I think the best some tips for how to be happy in life. Yeah, I think this is everybody wants the secret how to be happy in life. See, the most important thing of being happy is being satisfied in life. See, until unless you are satisfied with what you do and enjoy what you are satisfied with. So, if you life I think we can always be successful. Putting the best efforts, being satisfied, and enjoying whatever you're doing. And so there is one very important technique, ಅಥವಾ ಒಂದು ಮಂತ್ರ ಇದೆ, which I'll tell you. ಸೊ ಸರ್ ಕಟ್ ಆಗಿದೆ. ಓಕೆ ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. Yeah. Okay. So adali ACD 421. A andre away from distractions. See, there are so many distractions happening in and around us. So we need to accept these distractions, especially in the time so much of distractions happening with so much things happening in the newspaper, media, WhatsApp group ali bere bere under tremendous stress. We always treat patients. So it's very important to heal yourself to heal others. ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಾವು ಇಷ್ಟು ಜನನ್ನ ಬೇರೆಯವ್ರನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. So self is very, very important. This is an important message I want to pass in this form today. ನಿಮ್ಮ ಆರೋಗ್ಯ ಬಗ್ಗೆ ದಯವಿಟ್ಟು ಗಮನ ಕೊಡ್ತಾ ಬನ್ನಿ.
See, recently, even I also had this problem of one of my health issues. Recently, I had suffered with sudden retinal detachment. The whole of my retina got detached, and I was totally partially blind. One side purti nange drishti hogbitittu for last 6 to 7 months back. So, and really, it was a lot of stressful time for me. Then probably I realized that this is the time that I need to take care of myself, and that is the most important thing, to take care about ourselves in terms of the food habits, in terms of our lifestyle. Do give more time to each of us so that we can be very healthy. Then C is cheerful. See, be happy with what you're doing. Whatever you're doing, be content with what you're doing. D, daily exercise. A is away from distraction. B is being organized. C is being cheerful. D is daily exercise. Problems. Suicide is becoming more and more, and I think we all have seen the incidents of many people. Even recently, one of the famous actor, Sushant Rajput, committed suicide. See, the problem with this is we always see, as human beings, we always can have breakdowns. We can have lockdowns. We can have slowdowns. So there's no issues at all. Our life anmele lockdown irutte, breakdown irutte, stress down irutte, as well as slowdown irutte. But it is not end of life. So in the challenging times bandaga, it's very important that you talk to your friends, talk to your family, talk to your dependent ones, talk to the doctors, and seek help. See, now jara idaga, sonda no idaga, sugar idaga, don't we go to the doctors? Similarly, if there is a problem where you're not able to manage, where you are mentally not able to manage yourself, it is not a failure. It is not nothing to be shamed about of taking a help. So the most important thing is create a platform inside the family so that you can always talk to your parents, talk to your friends, talk to your families. So I think speak out before you break out is what can be done for. ಅದನ್ನ ಒಂದು ವಾತಾವರಣ ಕ್ರಿಯೇಟ್ ಮಾಡಬೇಕು. ಲೈಕ್ ತುಂಬಾನೇ ಯಾವಾಗಲೂ ತುಂಬಾ ಮುಖ ಗಂಟು ಮಾಡಿಕೊಂಡು, ಇಫ್ ಯು ಆರ್ ವೆರಿ ಸೀರಿಯಸ್ ಅಬೌಟ್ ಎವ್ರಿಥಿಂಗ್, ಸೊ ಯು ಶುಡ್ ಕ್ರಿಯೇಟ್ ಅನ್ ಎನ್ವೈರನ್ಮೆಂಟ್ ಫಾರ್ ಎನಿಬಡಿ ಟು ಟಾಕ್ ಟು ಯು. That's what we have done, and we have helped many patients with such problems who sometimes talk and call to at very unusual times also. And sometimes we should be available. We should be available for these people. So the most important thing is about talking, and this is very commonly seen in case of depression. As a advanced symptoms or severe symptoms of depression, you come across suicidal thoughts. Yeah, and in such conditions, I think if the condition is very severe, not able to control, definitely antidepressants can be advised, especially SSRIs, the specific serotonin reuptake inhibitors, like sertraline, etc., can be used in patients of suicidal thoughts, severe suicidal thoughts, not able to control. Definitely, you can think of such problems. Yeah, I think that's done. Yes. So, sir. Hello. Sir, ಇದು ಫಸ್ಟ್ ಟೈಮ್ ಮೋರ್ ದ್ಯಾನ್ 1.5 hour ಟಾಕಿಗೆ ನಿಯರ್ ಟು 2 hours ಆಯ್ತು ಕುತ್ಕೊಂಡಿರೋದು. ಮತ್ತೆ ವಿತೌಟ್ ಸ್ಲೈಟ್ ಓನ್ಲಿ ಇಂಟ್ರಾಕ್ಷನ್ ಥ್ರೂ ಏನ್ ನಮ್ಗೆ ನಾಲೆಜ್ ಪ್ರೊವೈಡ್ ಆಗ್ತದೆ ಅಂತಂದು ಪ್ರೂವ್ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಆಪ್ಷನ್ ನಮ್ಗೆ ಕಂಡು ಬಂತು. ಸ್ಲೈಡ್ಸ್ ಥ್ರೂ ಕ್ಲಾಸಿಕ್ ಏನ್ ನಾವು ಏನು
ಓದೋ ಲೆಕ್ಕದಲ್ಲಿ ಕ್ಲಾಸ್ ಹೇಳೋ ಲೆಕ್ಕದಲ್ಲಿ ಇರೋದ್ಕಿಂತನೂ ಒಬ್ಬ ಒಳ್ಳೆ ವೈದ್ಯ ಇನ್ನೊಬ್ಬ ವೈದ್ಯನಿಗೆ ಹೇಗೆ ಸಲಹೆ ನೀಡಬಹುದು ಅನ್ನೋದನ್ನ ಇವತ್ತು ನಾವು ಬಹಳ ಚಂದಾಗಿ ತಿಳ್ಕೊಂಡಿದೀವಿ. ಈ ಟೈಪ್ ಇಂಟ್ರಾಕ್ಷನ್ ಕ್ಲಾಸಸ್ ಮುಂದಿನ ದಿನದಲ್ಲಿ ನಮ್ಗಾದ್ರೆ ನಮ್ ವೈದ್ಯರಿಗೆ ಬಹಳ ಒಳ್ಳೆ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತಾ ಇದೆ. ನನ್ನ ಅಗ್ದಿ ಸೀನಿಯರ್ ಆದಂತ ಶಿವಾನಂದ್ ಸರ್ ಇದ್ದಾರೆ. ನಾನು ಶಿವಾನಂದ್ ಸರ್ ನ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿಕ್ಕೆ. ಶಿವಾನಂದ್ ಸರ್, ಹಲೋ ಸರ್. ಶಿವಾನಂದ್ ಸರ್, ಹಲೋ ಸರ್. ಸರ್ ಮ್ಯೂಟ್, ತಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹಲೋ ಸುಹಾಸ್ ಜಿ, ಕೇಳ್ತಿದ್ದೇನಾ? ಸುಹಾಸ್ ಜಿ ಸರ್, ಕುಲ್ಗುಡಿ ಡಾಕ್ಟರ್ ಕುಲ್ಗುಡಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೋವಿಂದ್ ಡಾಕ್ಟರ್ ಹೇಳಿ ಸರ್. ಸರ್ ನಮ್ ಇಲ್ಲಿವರೆಗೆ ನೀವು ಇದ್ ಕೇಳಿದ್ರಿ. ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳಲಿ ಅಂತ ತಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಸುಹಾಸ್ ಕುಮಾರ್ ಶೆಟ್ಟಿ ಸರ್. ನಾನು ಡಾಕ್ಟರ್ ಶ್ರೀಧರ್ ಕೋಲುಗುಡಿ ಅಂತೇಳಿ. ನಿಮ್ಮಿಂದ ಇವತ್ತು ನಮ್ಮ ಎಲ್ಲಾ ಆಯುರ್ವೇದ ಪರಿಷತ್ತಿನ ಎಲ್ಲಾ ವೈದ್ಯ ಮಿತ್ರರಿಗೆ ಒಳ್ಳೆ ಒಂದು ಸಲಹೆ ಸೂಚನೆಗಳು ಸಿಕ್ಕು. ನಾವು ನಮ್ಮ ದಿನನಿತ್ಯದ ಪ್ರಾಕ್ಟೀಸ್ ನಲ್ಲಿ ಇಂಥ ಸಮಸ್ಯೆಗಳನ್ನ ಬಹಳ ಎದುರಿಸ್ತಿದ್ವಿ. ಎಲ್ಲ ಉತ್ತಮ ಪರಿಹಾರ ಸಿಕ್ತು. ನೀವತ್ತೆಲ್ಲ ನಿಮ್ ಕೆಲಸ ಬಿಟ್ಟು ನಮ್ಮ ಜೊತೆಗೆ ಸುಮಾರು ಒಂದೂವರೆ ತಾಸು ಕಳೆದಿದ್ದಕ್ಕ ಬಹಳ ಸಂತೋಷ. ತಮಗೆ ನನ್ನ ವತಿಯಿಂದ, ನಮ್ಮ ಪರಿಷತ್ತಿನ ವತಿಯಿಂದ ತುಂಬಾ ಧನ್ಯವಾದಗಳು. ಆಮೇಲೆ ಇದನ್ನೆಲ್ಲ ಆರ್ಗನೈಸ್ ಮಾಡಿದಂತ ಡಾಕ್ಟರ್ ಗುಹೇಶ್ ಅವರು, ನಮ್ಮ ಜೂನಿಯರು, ನನ್ನ ಮಿತ್ರರು, ಆಮೇಲೆ ಎಲ್ಲಾ ವಿಷಯದಲ್ಲಿ ಒಳ್ಳೆ ಉತ್ತಮವಾದ ಸಲಹೆಗಳನ್ನ, ಮತ್ತೆ ನಮ್ಮ ಆಯುರ್ವೇದ ವೈದ್ಯರು ಮುಂದೆ ಬರ್ಲಿ, ಆಯುರ್ವೇದದಲ್ಲಿ ಪ್ರಾಕ್ಟೀಸ್ ಮಾಡ್ಲಿ ಅಂತ ಬಹಳ ಸಹಾಯನ ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತೆ ಇವತ್ತಿನ ಈ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದಂತ ಎಲ್ಲ ನನ್ನ ವೈದ್ಯ ಮಿತ್ರರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಇನ್ನೊಬ್ಬ ನಮ್ಮ ಹಿತೈಷಿ ಆದಂತ ಡಾಕ್ಟರ್ ಮೆನನ್ ಅವ್ರಿಗೆ ನಾನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಮೆನನ್ ಸರ್, ಪ್ಲೀಸ್. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ಸರ್ ಕೇಳಿಸ್ತಾ ಇದೆ? ಸುಹಾಸ್ ಸರ್, ಶೆಟ್ಟಿ ಸರ್ ಕೇಳ್ತಾ ಇದೆ? ಕೇಳಿಸಿದೆ, ಹೇಳಿ ಸರ್. ಬಹಳ ತುಂಬಾ ಧನ್ಯವಾದ ಸರ್. ನಮ್ಮ ಹೆಚ್ಚಾಗಿ ನಾವು ಸೈಕಾಲಜಿ ಅಂದ್ರೆ ನಮ್ಗೆ ಗೊತ್ತಿರೋದು ಕೇವಲ ಅಲೋಪತಿಕ್ ಮೆಡಿಸಿನ್ಸ್ ಅಷ್ಟೇ. ಅಂದಲ್ಲಿ ನಾವು ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕಂತ ಗೊತ್ತಿರಲಿಲ್ಲ. ಮತ್ತು ಜನರಲ್ ಪ್ರಾಕ್ಟೀಸ್ ಅಂದ್ರೆ ನಾವು ನೀವು ಹೇಳಿದಂಗೆ ಅಲ್ಪ್ರೋಸಲಾಮ್ ಗುಳಿಗೆ ಮೇಲೆ ನಿಂದು ಬಿಟ್ರೆ ನಮ್ ಪ್ರಾಕ್ಟೀಸ್. ಅಂದ್ರೆ ಈ ರೀತಿ ನಮ್ಮಲ್ಲಿ ಯಾವ ಒಂದು ಮಕ್ಕಳಿಗೆ ನೀವು ಹೇಳಿದಂಗೆ ನಾವು ಒಂದು ಶಂಖಪುಷ್ಪಿ ಸಿರಪ್ ಬರೆದು ಬಿಟ್ರೆ ನಮ್ಮಲ್ಲಿ ಯಾವುದೇ ಒಂಥರ ನಮ್ಮ ನಾಲೆಜ್ ಇರ್ಲಿಲ್ಲ. ನೀವು ತುಂಬಾ ನಮಗೆ ಮಾಹಿತಿ ಕೊಟ್ಟಿದ್ರಿ. ಅದ್ರ ಜೊತೆ ನೀವು ಒಂದು ಮಾಡರ್ನ್ ಕಾನ್ಸೆಪ್ಟ್ ಇತ್ತು ನಿಮ್ಮಲ್ಲಿ. ಅಂದ್ರೆ ಅದಕ್ಕೆ ಒಂದು ಆಯುರ್ವೇದದಲ್ಲಿ ಕಫ, ವಾತ ಈ ರೀತಿ ವಿಕೋಪಗಳ ಜೊತೆನೆ ಅದಕ್ಕೊಂದು ಮಾಡರ್ನ್ ಟರ್ಮ್ಸ್ ನಲ್ಲಿ ಹೆಂಗಿರ್ಬೋದು, ಅದನ್ನ ಮಾಡರ್ನ್ ಟರ್ಮ್ಸ್ ನಲ್ಲಿ ಅಲ್ಝೀಮರ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಸೈಕೋಟಿಕ್ ಸಿಂಪ್ಟಮ್ಸ್ ಇರ್ಬೋದು, ಅದೆಲ್ಲ ಹೆಂಗ್ ನಾವು ಕಂಡುಹಿಡಿಬೇಕು,
ಅದು ತುಂಬಾ ಇಂಟ್ರೆಸ್ಟ್ ಆಯ್ತು, ಬಹಳ ಅನುಕೂಲ ಆಯ್ತು ಸರ್. ಅದು ನಮ್ಗೆ ಹೆಂಗ ನಿಮ್ಮನ್ನು ಹೊಗಳಬೇಕು, ಯಾವ ರೀತಿ ನಿಮ್ಗೆ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಸಂತೋಷ ಆಗ್ತದೆ ಕೇಳಿ. ಆಮೇಲೆ ಇನ್ನೂ ನಮಗೆ ಬಹಳಷ್ಟು ಡೌಟ್ಸ್ ಇದೆ. ಇನ್ನೂ ನೀವು ಇದೇ ತರ ನಿಮ್ ಸಲಹೆ ಕೊಟ್ಕೊಂಡಿರ್ಬೇಕು. ಒಂದು ದಿವಸದೊಳಗೆ ಇದೆಲ್ಲ ಸಂಪೂರ್ಣ ಕೊಟ್ಟಿರ್ತೀನಿ. ಹೌದು, ಅದ್ರಲ್ಲಿ ಇದೆ ಆ ಸ್ಲೈಡ್ಸ್ ಅಲ್ಲಿ, ಗೋಯೇಶ್ ಡಾಕ್ಟರ್ ಅದ್ರಲ್ಲಿ ಇದೆ ಸ್ಲೈಡ್ಸ್ ಅಲ್ಲಿ, ಮೊಬೈಲ್ ನಂಬರ್ ಕೂಡ ಇದೆ. ಯಾರಿಗಾದ್ರೂ ಏನಾದ್ರು ಇಫ್ ವಾಂಟ್ ಎನಿ ಕನ್ಸಲ್ಟೇಷನ್ ಅಥವಾ ನಿಮ್ಮ ಪೇಷಂಟ್ಸ್ ಗಳಿಗೆ ಏನಾದ್ರು ಡಿಸ್ಕಸ್ ಮಾಡ್ಲಿಕ್ಕಿದೆ, ದಯವಿಟ್ಟು ಪ್ಲೀಸ್ ಕಾಲ್ ಮಾಡಿ. ಅಂಡ್ ವಾಟ್ ಎವರ್ ದ ಹೆಲ್ಪ್ ಕ್ಯಾನ್ ಬಿ ಡನ್ ಫ್ರಮ್ ಮೈ ಸೈಡ್, ಐ ವಿಲ್ ಬಿ ವೆರಿ ಹ್ಯಾಪಿ ಟು ಹೆಲ್ಪ್ ಫ್ರಮ್ ಮೈ ಸೈಡ್. ಏನಾದ್ರು ಡಿಸ್ಕಷನ್ ಇದೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಿಗಾದ್ರೂ ಇಫ್ ಯು ನೀಡ್ ಎನಿ form of psychological help, I'll be very happy to share my experience with you all. Sir, ನಮ್ಮ ಇನ್ನೊಬ್ರು ಸೀನಿಯರ್ ಆದಂತ ವೀರೇಶ್ ಕರ್ಜಿ ಅವರು ಇದ್ದಾರೆ. ಹೈಯೆಸ್ಟ್ ಕ್ವಶನ್ಸ್ ಗಳನ್ನ ಇವತ್ತ ಅವರು ಇದನ್ ಮಾಡಿದ್ರು. ಅವ್ರಿಗೆ ನಾನು ಯಾರೋ ಬರೀ ಯಂಗ್ ಚಾಪ್ ಅನ್ಕೊಂಡೆ ಇರ್ಬೋದು, ಡಾಕ್ಟರ್ ವೀರೇಶ್ ಅನ್ಕೊಂಡೆ. ಐ ಡಿಡ್ಂಟ್ ಫೀಲ್ ದಟ್ ಈಸ್ ಅ ವೆರಿ ಸೀನಿಯರ್ ಪರ್ಸನ್. ನಮ್ ಸೀನಿಯರ್ ವೀರೇಶ್ ಜಿ. ವೀರೇಶ್ ಕರ್ಜಿ ಅವರೇ, ಹಲೋ. Yes sir, yes sir, please go ahead sir. Kelsa sir. ವೀರೇಶ್ ಕರ್ಜಿ ಅವರೇ, ಇದು ಆಗ್ತಾ ಇಲ್ಲ ವೀರೇಶ್ ಕರ್ಜಿ ಅವ್ರದ್ದು. ಓಕೆ ಸರ್, ಸರಿ ಸುಮಾರಾಗಿ 2 ಗಂಟೆಗಳ ಕಾಲ ನಮ್ ಜೊತೆ ಇದ್ದು ಹಾವೇರಿಯ ನಮ್ಮ ಆಯುಷ್ ಪರಿಷತ್ತಿಗೆ ಅತಿ ಉತ್ತಮವಾದ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ. ತಮಗೆ ಅತಿರ್ವವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ತಮ್ಮ ಈ ಸಲಹೆ ಸೂಚನೆಗಳು ಹೀಗೆ ಮುಂದುವರಿಲಿ. ನಮ್ಮಲ್ಲಿರುವಂತಹ ವೈದ್ಯರಿಗೆ ಯಾವುದೇ ಮಾನಸಿಕವಾದ ರೋಗಿಗಳು, ಸೈಕೆಟ್ರಿಕ್ ಪೇಷಂಟ್ಸ್ ಬಂದ್ರೆ ನಮ್ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ ಅನ್ನೋ ಭಾವನೆಯೊಂದಿಗೆ ಇವತ್ತಿನ ಈ ಮೀಟಿಂಗ್ ಅನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು. Thank you all.